ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪರಿಶುದ್ಧ ಸನ್ನಿಧಿಗೆ ಬರುವಂಥ ಕೊಟ್ಟಂಥ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಿನ್ನ ಒಳ್ಳೆಯವನು ಕರ್ತ. ಕಳೆದ ವಾರವೆಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತವಾದ ರೀತಿಯಿಂದ ನಡೆಸಿ ನಿನ್ನ ಮಹಾಕೃಪೆ ಕರುಣೆಯಿಂದ ಮತ್ತೊಂದು ದಿನವನ್ನು ನೋಡಿ ನಿನ್ನ ಸನ್ನಿಧಿಯಲ್ಲಿ ಆರಾಧಿಸುವಂತೆ, ವಾಕ್ಯ ಧ್ಯಾನಿಸುವಂತೆ, ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿ ಬರುವಂಥ ಅವಕಾಶ, ಸಮಯ, ಸಂದರ್ಭ ಕೊಟ್ಟಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದ ಹಾಗೆ ನಾವು ಯಾವಾಗಲೂ ಸ್ತುತಿಸುವುದಕ್ಕೆ ಪವಿತ್ರಾತ್ಮ ದೇವರೇ ನಮಗೆ ಸಹಾಯ ಮಾಡಿರಿ. ಮುಂದುವರಿದ ವಾಕ್ಯ ಧ್ಯಾನ ಮಾಡುವಾಗ ವಾಕ್ಯದ ಮೂಲಕವಾಗಿ ಕರ್ತನೆ ನೀನೇನಾಗಿದ್ದಿ ಸ್ವಾಮಿ, ಕರ್ತನೆ ನಾವೇನಾಗಿದ್ದೇವೆ, ಕರ್ತನೆ ನಮ್ಮ ಜೀವನದ ಗುರಿ ಏನಾಗಿದೆ ಅದನ್ನು ಪ್ರಕಟ ಮಾಡಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ, ಮನನ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ಬಂದಂಥ ದೇವರ ಮಕ್ಕಳನ್ನು, ಬರಬೇಕಾದವರನ್ನ ಸಕಾಲದಲ್ಲಿ ಸಂಧಿಯಲ್ಲಿ ಬರಲಿಕ್ಕೆ ಮತ್ತು ಕೃಪೆ ಮಾಡಿಕೊಡು. ಎಲ್ಲದರ ಮೂಲಕ ನೀನು ಮಾತ್ರ ಮಹಿಮೆ ಹೊಂದು. ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದ್ದೇವೆ, ಪರಲೋಕದ ನಮ್ಮ ತಂದೆ, ಆಮೆನ್. ದಯವಿಟ್ಟು ಕೂತ್ಕೊಳ್ಳಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾನು ವಂದಿಸುವಂತನಾಗಿದ್ದೇನೆ. ಕರ್ತನು ಈ ದಿವಸ ನಿಮ್ಮ ಈ ಒಂದು ಆಲಯದಲ್ಲಿ ಬಂದು ದೇವರ ವಾಕ್ಯ ಧ್ಯಾನ ಮಾಡುವಂತೆ ಕೊಟ್ಟಂತೆ ಅವಕಾಶಕ್ಕಾಗಿ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಈ ಅವಕಾಶ ಮಾಡಿಕೊಟ್ಟಂಥ ಅಯ್ಯನವ್ರಿಗೂ ಮತ್ತು ಸಭಾಪಾಲನಾ ಸಮಿತಿಯವರಿಗೂ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ಕರ್ತನು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾರೆ. ದೇವರ ಮಕ್ಕಳೇ, ಈ ದಿವಸ ನಾವು ಧ್ಯಾನ ಮಾಡಿಕೊಳ್ಳುವಂಥ ವಿಷಯ ಸ್ವಾರ್ಥತೆ ಬಗ್ಗೆ ಇರುವಂಥ ಖಂಡನೆ, ಅಥವಾ ಒಂದು ವ್ಯಕ್ತಿಯಲ್ಲಿ ನಮ್ಮ ಜೀವಿತದಲ್ಲಿ ಸ್ವಾರ್ಥತೆ ಹೇಗೆ ಕೆಲಸ ಮಾಡ್ತದೆ, ಅಥವಾ ನಮ್ಮ ಜೀವಿತದಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಎಷ್ಟು ಸರಳವಾಗಿ ಅವುಗಳಿಗೋಸ್ಕರ ನಾವು ಪ್ರಯಾಸ ಪಡಬೇಕಾಗಿಲ್ಲರಿ. ನಾವು ನಿದ್ರೆಯಲ್ಲಿರುವಾಗಲೂ ತಪ್ಪು ಮಾಡೋದು ನಮಗೆ ಕಷ್ಟ ಅನಿಸೋದಿಲ್ಲ. ಏನು ಪ್ರಿಪ್ರೇಷನ್ ನಮಗೆ ಬೇಕಾಗಿಲ್ಲ, ಅವುಗಳು ನಮ್ಮ ಒಳಗಡೆ. ನಾನು ಕೂತು ಆಲೋಚನೆ ಮಾಡ್ತಾ ಇರ್ತೀನಿ, ತಪ್ಪನ್ನು ಮಾಡೋದಕ್ಕೆ ಯಾವುದೇ ಪ್ರಾಕ್ಟೀಸ್ ಬೇಕಾಗಿಲ್ಲ, ಅಥವಾ ಯಾವುದೋ ಟ್ರೈನಿಂಗ್ ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳು ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಗುಂಪು ಬೇಕಾಗಿಲ್ಲ ನಾನು ತಪ್ಪು ಮಾಡಲಿಕ್ಕೆ ಕಲಿಯುವುದಕ್ಕಾಗಿ. ಬಟ್ ಆದರೆ ದುರಾದೃಷ್ಟಕರ ಅಂತಂದರೆ ಒಳ್ಳೆಯದನ್ನು ಕಲೀಲಿಕ್ಕೆ ನಮಗೆ ಟ್ರೈನಿಂಗ್ ಬೇಕು, ಗುಂಪುಗಳು ಬೇಕು, ಸಭೆಗಳು ಬೇಕು, ಅಧ್ಯಯನ ಬೇಕು. ವಿಚಿತ್ರ ಅನಿಸ್ತದೆ ರೀ ಕೆಲವೊಂದು ಸರಿ ನನಗೆ. ಅಂದರೆ ದೇವರಿಗಿಂತ ಸೈತಾನನ ಕಾರ್ಯಗಳೇ ತುಂಬ ಬಲಿಷ್ಠ ಇದ್ದಾವ ಅಂತ ಕೆಲವೊಬ್ರು ಅನ್ನೋದನ್ನು ಕೇಳಿಸ್ಕೊಂಡಿದ್ದೇನೆ. ದೇವರಿಗಿಂತಲೂ ಸೈತಾನ ಕಾರ್ಯಗಳು ಬಲಿಷ್ಠವಾಗಿದ್ದಾವೆ. ಯಾಕೆ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳು ತುಂಬ ಸರಳ ಮಾಡಲಿಕ್ಕೆ, ಪಾಪವನ್ನು ಮಾಡಲಿಕ್ಕೆ ಯಾಕೆ ನಮಗೆ ತುಂಬ ಸರಳವಾಗ್ತದೆ? ಆತ್ಮಿಕ ಜೀವಿತ ಮಾಡಲಿಕ್ಕೆ ತುಂಬ ಯಾಕೆ ಕಷ್ಟಪಡ್ತೇವೆ? ತುಂಬ ಕಾನ್ಷಿಯಸ್ ಆಗಿರ್ಬೇಕು ನಾವು. ಆತ್ಮಿಕರಾಗಿರ್ಬೇಕಂದ್ರೆ ನಮಗೆ ಹೇಳ್ಕೊಡ್ತೇವೆ ಮೈಯೆಲ್ಲ ಕಣ್ಣಾಗಿರಬೇಕು. ಬಟ್ ಪಾಪ ಮಾಡಬೇಕಂದ್ರೆ ಸೋ ಈಸಿ, ಎಷ್ಟು ಸರಳ. ಯಾವಾಗ ಆಲೋಚನೆ ಮಾಡಿದ್ವು ನಾವು, ಯಾಕಷ್ಟು ಈಸಿ? ಪಾಪ ಮಾಡಿಸುವಂಥ ಸೈತಾನ ದೇವರಿಗಿಂತ ದೊಡ್ಡವನ? ಅಥವಾ ಪಾಪದ ಸ್ವಭಾವ ನಮ್ಮಲ್ಲಿ ಬಂದಿದೆಯಲ್ಲ, ದೇವರ ಸ್ವಭಾವಕ್ಕಿಂತ ದೊಡ್ಡದಾದು? ಯಾಕೆ ನಮಗೆ ಕಷ್ಟ ಆಗ್ತದೆ? ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿ ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ, ಚಿಕ್ಕವರಿಂದ ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೇವೆ. ಸ್ಟಿಲ್ ವಿ ಆರ್ ಸ್ಟ್ರಗ್ಲಿಂಗ್. ಆದರೂ ನಾವು ಕಷ್ಟಪಡ್ತಾ ಇದ್ದೇವೆ, ಹೆಣಗಾಡ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಪಾಪವನ್ನು ಮಾಡಲಿಕ್ಕೆ ಹೋರಾಟ ಮಾಡ್ಬೇಡ, ನಗ್ತಾ ನಗ್ತಾ ಮಾಡಿಬಿಡ್ತೇವೆ. ಸುಮ್ಮನೆ ಕೂತಲ್ಲಿ ಮಾಡ್ತೇವೆ, ಟ್ರಾವೆಲ್ ಮಾಡ್ತೇವೆ, ಒಬ್ಬರೇ ಇರುವಾಗ ಮಾಡ್ತೇವೆ, ಗುಂಪಲ್ಲಿ ಮಾಡ್ತೇವೆ. ಯಾಕೆ? ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ವಿಷಯಗಳಿಗೆ ಪರಿಹಾರ ಏನೆಂಬುದಾಗಿ ನಾವು ಯಾರೂ ಚಿಂತಿಸ್ತಾ ಇಲ್ಲ. ನಾವು ಸದ್ಯ ಪರಿಸ್ಥಿತಿಗೆ ಬೀಸುಕಲ್ಲಿ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸನ್ನೋಂಗೆ ನಾವೇನು ಮಾಡ್ತೇವೆ ಅಂದರೆ ಅವಾಗ ಕೆಲವೊಂದು ಪ್ರಾರ್ಥನೆ ಕೂಟಗಳು ಅಥವಾ ಧ್ಯಾನಗಳು ಅಥವಾ ಎಲ್ಲೋ ಒಂದು ಯಾರೋ ಒಬ್ಬರು ನಮಗೆ ಪ್ರೇಯರ್ ಮಾಡುವಂಥದ್ದು, ಅಥವಾ ನಾವು ಯಾವುದೋ ಒಂದು ಪ್ರೇಯರ್ ಕೂಟಕ್ಕೆ ಅಟೆಂಡ್ ಆಗುವಂಥದ್ದು, ಒಂದು 2 ದಿನ 3 ದಿನ 1 ವಾರ ಏನೋ ರಿಲ್ಯಾಕ್ಸೇಷನ್ ಅನ್ನಿಸ್ತದೆ. ಮತ್ತೆ ಅದು ನಮ್ಮೊಳಗೆ ಚಿಗುರ್ತದೆ. ಯಾಕೆ ಹೀಗೆ? ಆದಿಯಿಂದ ಬಂದಂಥ ಈ ಪಾಪ ನಮ್ಮ ಜೀವಿತದಲ್ಲಿ ಸರಳವಾಗಿ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಯೇಸು ಸ್ವಾಮಿ ಸಹ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಶಿಲ್ಬೆ ಮೇಲೆ ಮಾಡಿದಂಥ ಬಲಿದಾನ ತುಂಬ ಶ್ರೇಷ್ಠವಾದದ್ದು, ಅದ್ಭುತವಾದದ್ದು. ಬಟ್ ನನಗನ್ನಿಸ್ತಾ ಇರೋದು ಏನಂದರೆ, ಯಾರಿಗೆಲ್ಲ ಈಗಲೂ ನನ್ನೊಳಗಿರುವಂಥ ಪಾಪವನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗಿನ್ನೂ ಶಿಲ್ಬೆ ಅರ್ಥ ಆಗಲಿಲ್ಲ, ಶಿಲ್ಬೆಯ ಸಂದೇಶ ಅರ್ಥವಾಗಿಲ್ಲ. ನಾವೆಷ್ಟು ಧನ್ಯರಂದರೆ ಬೇರೆ ಸಭೆಗಳಲ್ಲಿ 40 ದಿನಗಳ ಧ್ಯಾನ ನಮಗೆ ಸಿಗುವುದಿಲ್ಲ ರೀ. ಇಂಡಿಪೆಂಡೆಂಟ್ ಸಭೆಗಳಾಗಿರ್ಬೋದು, ಬೇರೆ ಬೇರೆ ಸಭೆಗಳಲ್ಲಿ ವಾರದಲ್ಲಿ 1 ಸರಿ 2 ಸರಿ ಮಾಡ್ತಾರೆ. ಬೇರೆ ಕೆಲವು ಸಭೆಗಳು ಅದು ಇಲ್ಲವೇ ಇಲ್ಲ. ಬಟ್ ನಾವೆಷ್ಟು ಆಶ್ವಸಿಸಲ್ಪಟ್ಟಿದ್ದೇವೆ, ನಮ್ಮ ಸಭೆಯಲ್ಲಿ ಪ್ರತಿ ವರ್ಷ 40 ದಿನ ಎಡೆಬಿಡದೆ ಧ್ಯಾನ ಮಾಡ್ತಿದ್ದೇವೆ. ಆದರೂ ನಮಗದು ಅರ್ಥ ಆಗ್ತಾ ಇಲ್ಲ. ಹೇಗಿರ್ಬೇಕು ಸಬ್ಜೆಕ್ಟ್? ಆಲೋಚನೆ ಮಾಡಿರಿ. ನಾವೆಲ್ಲ ಒಂದು ಕ್ಲಾಸಿಗೆ ಹೋಗ್ತಾ ಇದ್ವಿ, ಒನ್ಸ್ ಅಪಾನ್ ಟೈಮ್ ನಾವೆಲ್ಲ ಸ್ಟೂಡೆಂಟ್ ಆಗಿದ್ವಿ, ಎಲ್ಲ ಸಬ್ಜೆಕ್ಟ್ ಎಂಜಾಯ್ ಮಾಡ್ತೀವಿ. ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಿತ್ತು, ಯಾವ್ದು ನಮಗೆ ಬರಲ್ಲ.
ಯಾವುದು ನಮಗೆ ಅರ್ಥ ಆಗಲಿಲ್ಲ, ಯಾವುದು ನಮಗೆ ಬರೆಯಕ್ಕೆ ಬರ್ತಾ ಇರಲಿಲ್ಲ, ಅಥವಾ ಯಾವುದು ಗ್ರಹಿಸ್ಕೊಳ್ಳಿಕ್ಕಾಗಲಿಲ್ಲ, ಅದೇ ಇವತ್ತು ನಡೀತಾ ಇದೆ. ಇವತ್ತು ನಡೀತಾ ಇರುವುದು ಆತ್ಮಿಕ ಜಗತ್ತಲ್ಲಿ ಏನಂದರೆ ಏನೋ ನಮಗೆ ಅರ್ಥ ಆಗಿಲ್ಲರಿ. ಯಾವುದೋ ವಿಷಯದಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೇವೆ, ನಮ್ಮ ಜ್ಞಾನಕ್ಕೆ ಅದು ಮೀರಿದಾಗಿದೆ, ನಮ್ಮ ಅನುಭವಕ್ಕೆ ಅದು ಮೀರಿದ್ದಾಗಿದೆ, ಅಥವಾ ನನಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಯಾರೂ ನಮಗದು ಅರ್ಥ ಮಾಡಿಸ್ತಾ ಇಲ್ಲ. ಕೆಲವು ಸಲ ಹೀಗೆ ವಿಚಾರ ಮಾಡ್ತೇನೆ ನಾನು. ಸೈತಾನನು ಒಂದು ಕಾರ್ಯ ಮಾಡ್ದ ಏದೇನ್ ತೋಟದಲ್ಲಿ, ಯೇಸು ಸ್ವಾಮಿ ಒಂದು ಕಾರ್ಯ ಮಾಡಿದ್ರು ಗೆತ್ಸೆಮನೆ ತೋಟದಲ್ಲಿ, ಶಿಲುಬೆಯ ಮೇಲೆ. ಇಬ್ಬರಲ್ಲಿ ಯಾರ್ದು ಬಲಿಷ್ಠವಾಗಿರುವಂಥದ್ದು? ಇಬ್ಬರು ಮಾಡುವಾಗ ಹೆಚ್ಚು ಪ್ರಯಾಸ ಪಟ್ಟವ್ರು ಯಾರು? ಸೈತಾನ, ಯೇಸು ಸ್ವಾಮಿನ? ಸೈತಾನ ಎಷ್ಟು ಸರಳವಾಗಿ ಮಾಡಿದ. ಕಿವಿಯಲ್ಲಿ ಬಂದು ಅವ್ರಿಗೊಂದು ಮಾತು ಹೇಳ್ತಾನೆ, ಈ ಹಣ್ಣನ್ನು ತಿಂದರೆ ನೀ ದೇವ್ರಿಗಾಗ್ತೀಯ. ಅದಕ್ಕೆ ಅವ್ರು ವಿಧೇಯರಾದ್ರಂತೆ. ಅದನ್ನು ಮಾಡುವುದರಿಂದ ಯಾರೆಲ್ಲ ಅವರ ಸಂತಾನದಲ್ಲಿ ಅಥವಾ ಸ್ತ್ರೀ ಸಂತಾನದಲ್ಲಿ ಅಥವಾ ಯಾರೆಲ್ಲ ಪುರುಷ ಸ್ತ್ರೀಯಿಂದ ಹುಟ್ಟಿ ಬರ್ತಾರೋ ಅವರು ಮಾಡಿದಂಥ ಒಂದು ಅವಿಧೇಯತೆ, ಒಂದು ಪಾಪ, ಅದು ಎಲ್ಲವೂ ಒಳಗಡೆ ಇಂಜೆಕ್ಟ್ ಆಯಿತು ಅಥವಾ ಒಳಗಡೆ ಇನ್ಫ್ಲುಯೆನ್ಸ್ ಆಯಿತು. ಒಳಗಡೆಯಿಂದ ಅದು ಎಲ್ಲರ ಜೀವಿತದಲ್ಲಿ ಅದು ಬರ್ತಾ ಹೋಯಿತು. ಯಾವ ರೀತಿಯಾಗಿ ತಂದೆ ಆಸ್ತಿ ಮಗನಿಗೆ ಬರ್ತದೆ, ತಂದೆ ಸಾಲ ಮಗನಿಗೆ ಬರ್ತದೆ, ತಂದೆಗಿರುವಂಥ ಶುಗರ್, BP, ಹಾರ್ಟ್ ಅಟ್ಯಾಕ್. ಕೆಲವೊಂದು ಹಾಸ್ಪಿಟಲ್ ಹೋಗುವಾಗ ಡಾಕ್ಟರ್ ಕೇಳ್ತಾರೆ ನಮಗೆ, ಹೆರಿಡಿಟಿ ಏನು, ನಿಮ್ಮ ತಂದೆಗೆ ಏನಾಗಿತ್ತು, ನಿಮ್ಮ ತಾಯಿಗೆ ಏನಾಗಿತ್ತು, ನಿಮ್ಮ ಮನೇಲಿ ಹೇಗಿದೆ ಹೆಲ್ತ್ ವಿಚಾರಗಳು ಅಂತ ಕೇಳಿ ನೆಕ್ಸ್ಟ್ ನಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆಯೇ ಪಾಪ ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಪ್ರವೇಶ ಮಾಡಿ ಬಂದಿದೆ. ಅದ್ರ ಒಳಗಡೆಯೂ ಸಹ ಇದು ಒಂದು ನಮ್ಮೊಳಗಿರುವಂಥ ಸ್ವಾರ್ಥತೆ, ನಮ್ಮೊಳಗಿರುವಂಥ ಕಣ್ಣಿನ ಆಸೆ, ಶರೀರ ಆಸೆ, ಬದುಕು ಬಾಳಿನ ಡಂಬ, ರೆಬಲ್ಲೆನ್ಸ್, ವಿರೋಧಿಸುವಂಥದ್ದು, ದಂಗೆ ಏಳುವಂಥದ್ದು, ಇವೆಲ್ಲವೂ ಅದರ ಪರಿಣಾಮಗಳು. ನಾವೇನು ಮಾಡ್ತಾ ಇದ್ದೇವೆ? ಕೇವಲ ಪ್ರತಿ ಸಾರಿ ಬಂದು ಒಂದೊಂದು ಟೊಂಗೆಯನ್ನು ಕತ್ತರಿಸ್ತಾ ಇದ್ದೇವೆ. ಓಕೆ, ಇದು ಗರ್ವ, ಓಕೆ, ಇದು ಕಣ್ಣಿನಾಸೆ, ಶರೀರಾಸೆ, ಬದುಕು ಬಾಳಿನ ಡಂಬ, ಕೆಟ್ಟ ಮಾತು, ಹೊಲಸು ಮಾತು, ಒಂದೊಂದು ಕತ್ತರಿಸ್ತಾ ಇದ್ದೇವೆ. ಪ್ರಾಬ್ಲಮ್ ಇರುವುದು ರೂಟಲ್ಲಿ, ಬೇರಲ್ಲಿ ಸಮಸ್ಯೆ ಇದೆ. ದೇವ್ರ ವಾಕ್ಯ ಹೇಳ್ತದೆ, ಕೊಡ್ಲಿ ಎಲ್ಲಿಗೆ ಹಾಕಲ್ಪಟ್ಟಿದೆ ಅಂತೆ? ಬೇರಿಗೆ ಹಾಕಲ್ಪಟ್ಟಿದೆ. ಇವತ್ತು ಹಾಗಾದರೆ ಆ ರೂಟಿಂದ ನಾನು ಸರಿಯಾಗುವುದು ಹೇಗೆ? ನಾವೆಷ್ಟೋ ಸಾರಿ ನಾವು ಮಾಡಿ ತಪ್ಪಿ ಪಶ್ಚಾತ್ತಾಪಟ್ಟಿದ್ದೇವೆ, ಪಟ್ಟಿಲ್ರಿ? ಸ್ವಾಮಿನ ಹಾಗೆ ಮಾತಾಡಬಾರ್ದಾಗಿತ್ತಪ್ಪ, ಹಾಗೆ ನಡ್ಕೊಳ್ಬಾರ್ದಾಗಿತ್ತು, ಎಷ್ಟು ಪ್ರಯಾಸ ಪಡ್ತೇನೆ, ನಾನು ಆಲೋಚನೆ ಮಾಡಬಾರ್ದು ಎಂಬುದಾಗಿ ಪೌಲ್ ಹೇಳ್ತಾನೆ. ಯಾವುದನ್ನು ಮಾಡಬಾರ್ದೆಂಬುದಾಗಿ ನಾನು ಕಷ್ಟಪಡ್ತೇನೋ ಅದನ್ನೇ ಮಾಡ್ತೇನೆ. ಅವನು ಮುಂದೆ ಹೇಳ್ತಾನೆ, ಹಾಗಾದರೆ ಮಾಡುವವನು ನಾನಲ್ಲ, ನನ್ನಲ್ಲಿರುವಂಥ ಪಾಪ. ಹಾಗಾದರೆ ಎಕ್ಸಾಕ್ಟ್ಲಿ ನನ್ನ ಲೈಫಿಂದ ಪಾಪ ಹೊರಗಡೆ ಹೋಗುವುದಂದ್ರೆ ಏನು? ಸರಿಯಾಗಿ ನಾನು ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದಂದ್ರೆ ಏನು? ನಿಜವಾಗ್ಲೂ ಆತ್ಮಿಕ ಹೊಸ ಜೀವನ ಇದೆನಾ, ಅಥವಾ ನಮಗೆ ಕೇಳಕ್ಕಷ್ಟೇ ಇದೆನಾ, ಅಥವಾ ಕೆಲವೊಬ್ಬರಿಗೆ ಮಾತ್ರ ಇದೆನಾ? 100ರಲ್ಲಿ ಒಬ್ಬರಿಗೆ ಆ ಥರ ಇದೆನಾ? ಎಲ್ರಿಗೆ ಯಾಕೆ ಅನುಭವ ಆಗ್ತಾ ಇಲ್ಲ? ಅಕಸ್ಮಾತ್ ಒಂದು ವೇಳೆ ಬೈಬಲಲ್ಲಿ ಬರೆಯಲ್ಪಡದ ವಾಕ್ಯದ ಸಾಮರ್ಥ್ಯ ಒಬ್ಬೊಬ್ಬ ವ್ಯಕ್ತಿ ಜೀವಿತದಲ್ಲಿ ನಿಜವಾಗಲೂ ಕಾರ್ಯ ಮಾಡೋದಾದ್ರೆ ಆಲೋಚನೆ ಮಾಡ್ರಿ, ನಮ್ಮ ಜೀವನ ಹೇಗಿರ್ತದೆ ಅಂತೇಳಿ. ಬಟ್ ಯಾಕೆ ಅದು ಮಾಡೋಕ್ಕಾಗ್ತಾ ಇಲ್ಲ? ನಾವು ಅಂದ್ಕೊಳ್ತಾ ಇದ್ದೇವೆ, ನಮ್ಗೆ ಕಷ್ಟ ರೀ, ನಮ್ಮ ಕೆಲಸ ಹಂಗಿದೆ, ನಾವು ಬೆಳೆದು ಬಂದ ವಾತಾವರಣ ಹಂಗಿದೆ, ನಮ್ಮ ಲೈಫ್ ಹಂಗಿದೆ, ಹೀಗಾಗಿ ನಮಗದು ಮಾಡೋಕ್ಕೆ ಕಷ್ಟ. ನೀವು ಹೇಳ್ತೀವಿ, ಪ್ರೇ ದೇವ್ರ ಮಕ್ಕಳೇ, ರಕ್ಷಣೆ ಕಷ್ಟ ಅಲ್ಲ, ರಕ್ಷಣೆ ಉಚಿತವಾಗಿ ಕೊಡಲ್ಪಟ್ಟಿದೆ. ನಮಗೆ ಅರ್ಥ ಆಗಿಲ್ಲ ಅಷ್ಟೇ. ಆ ರಕ್ಷಣೆ ಅಂದ್ರೆ ಏನು? ಆ ರಕ್ಷಣೆ ಹೇಗೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೆ? ನಾನು ಪರಿಶುದ್ಧನಾಗ್ಲಿಕ್ಕೆ ಸಾಧ್ಯನಾ? 101% ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯ. ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯನಾ? ಸತ್ಯವಾಗ್ಲೂ ಸಾಧ್ಯ. ನನ್ನೊಳಗೆ ದೇವರಾತ್ಮನ ವಾಸ ಮಾಡ್ಲಿಕ್ಕೆ ಸಾಧ್ಯನಾ? ಸತ್ಯವಾಗ್ಲೂ ಸಾಧ್ಯ. ಬೈಬಲಲ್ಲಿ ಏನೆಲ್ಲ ಆಶೀರ್ವಾದಗಳಿದ್ದಾವೆ ಆ ಎಲ್ಲ ಆಶೀರ್ವಾದಗಳು ನಾನು ಹೊಂದಿಕೊಳ್ಳಿಕ್ಕೆ ಸಾಧ್ಯನಾ? 100% ಸಾಧ್ಯ. ಅದಕ್ಕಾಗಿ ನಾನೇನು ಮಾಡಬೇಕು? ಉಪವಾಸ ಪ್ರಾರ್ಥನೆ ಮಾಡಬೇಕಾ? ಮೊಣಕಾಲು ಪ್ರೇಯರ್ ಮಾಡಬೇಕಾ? ಅರಚಬೇಕಾ? ಕಿರಿಚಬೇಕಾ? ಏನು ಮಾಡಬೇಕು? ನೀನು ಯೇಸು ಸ್ವಾಮಿ ಶಿಲುಬೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ನಡೆದಂಥ ಘಟನೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏದೇನ್ ತೋಟದಲ್ಲಿ ನಡೆದಂಥ ಘಟನೆ ಎಲ್ಲರೂ ನಮಗೆ ವಿವರಿಸ್ತಾರೆ. ಅದು ನಾವೆಲ್ಲರೂ ಒಪ್ಕೊಳ್ತೇವೆ ಅಲ್ರ? ಎಲ್ಲರೂ ಒಪ್ಕೊಂಡು ನಾವು ಹೇಳ್ತೇವೆ. ದಾವೀದನು ಹೇಳ್ತಾನೆ, ತಾಯಿ ಗರ್ಭದಲ್ಲಿ ಏನಾಗಿದ್ದೀನಿ ಸ್ವಾಮಿ, ಪಾಪಿಯಾಗಿದ್ದೀನಪ್ಪ, ಹುಟ್ಟಿನಿಂದಲೇ ನನ್ನ ಸ್ವಭಾವ ಸರಿ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ನೇಚರಲ್ಲಿ ಹುಟ್ಟಿ ಬಂದಿದ್ದೇವೆ. ಹಾಗಾದ್ರೆ ಈಗ ಯೇಸು ಸ್ವಾಮಿ ಬಂದು ನಮ್ಗೆ ಹೇಳ್ತಾರೆ, ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರೆಲ್ಲರೂ ನೂತನ ಸೃಷ್ಟಿ ಆದ್ರು. ಅವರೆಲ್ಲರ ಒಳಗಡೆ ಹಳೇದೆಲ್ಲ ಹೋಯ್ತು, ಎಲ್ಲೋ ಹೊಸದಾಯ್ತು. ಯಾಕೆ ಆಗ್ತಾ ಇಲ್ರಿ? ದಿನಕ್ಕೆ 100 ಸರಿ ಹೇಳೋಣ ಇದನ್ನು ನಾವು, ದಿನಕ್ಕೆ 100 ಸರಿ ಈ ವಾಕ್ಯ ಕೇಳಿಸ್ಕೊಳ್ಳೋಣ, ದಿನಕ್ಕೆ 100 ಸರಿ ಇದನ್ನು ಓದೋಣ, ಆದರೂ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಸಂಡೇ ಸ್ಕೂಲಿಂದ, VBS ಇಂದ, ಯೂತ್ ಕ್ಲಾಸಿಂದ. ಈಗ ಮೊದಲಿಗಿಂತಲೂ ಇನ್ನೂ ನಮಗೆ ಅನುಕೂಲತೆ ತುಂಬ ಇದೆ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಕ್ಕೆ. ಆದರೆ ನಮ್ಮಿಂದ ಬರುವಂಥ ಪ್ರತಿಫಲ ಅದು ಕಾಣ್ತಾ ಇಲ್ರಿ.
ಯಾಕೆ ಅಂತ ನನ್ನ ಪ್ರಶ್ನೆ. ನನಗಿರೋದು ದೊಡ್ಡ ಪ್ರಶ್ನೆ ಗೊತ್ತಾ? ಸಾಲ್ವೇಷನ್. ಸಾಲ್ವೇಷನ್ ನಮಗೆ ಸರಿ ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡಿದ್ರು ವೇಸ್ಟ್, ನಾವೇನು ಮಾಡಿದ್ರು ವ್ಯರ್ಥನೆ. ಇವತ್ತು ಎಷ್ಟೋ ಜನ ಸಾಲ್ವೇಷನ್ ಗಮನ ಇಲ್ಲ, ಅಭಿಷೇಕದ ಮೇಲೆ ಗಮನ ಇದೆ, ಸ್ವಸ್ಥತೆ ಮೇಲೆ ಗಮನ ಇದೆ, ಮಹತ್ಕಾರ್ಯಗಳ ಮೇಲೆ ಗಮನ ಇದೆ, ಪ್ರವಾದನೆಗಳ ಮೇಲೆ ಗಮನ ಇದೆ. ನಾನು ಹೇಳ ಪ್ರಿಯ ದೇವರ ಮಕ್ಕಳೇ, ಫೌಂಡೇಶನ್ನೇ ನಮ್ಮ ಸಾಲ್ವೇಷನ್ನು. ಅದೇ ಇಲ್ಲ ಅಂದರೆ ಯಾವುದ್ರ ಮೇಲೆ ಮನೆ ನಾವು ಕಟ್ತೇವೆ? ಹಾಗಾದರೆ ಈ ದಿನ ನಾನು 3 ದಿನ ಇದನ್ನೇ ಮಾತಾಡ್ತೇನೆ ರೀ. 3 ದಿನ ನನ್ನ ಆಸೆ ಏನಂತಂದರೆ ರಕ್ಷಣೆ ನಮಗೆ ಅರ್ಥ ಆಗಬೇಕು. ನಿಮ್ಗೊಂದು ಮಾತು ಹೇಳ, ಕೆಲವೊಂದು ಸಲ ನೋಡ್ರಿ, ಕೆಲವೊಂದು ವಿಷಯಗಳನ್ನ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಟೀಚರ್ ನಮ್ಗೆ ತಿಳಿಸುವಾಗ ನಮ್ಮ ತಲೆ ಮೇಲೆ ಹಾರೋಗ್ತಾ ಇತ್ತು. ಹೆಂಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತೇಳಿ. ಬಟ್ ಯಾವಾಗ ಅರ್ಥ ಆಗ್ತದೆ ನೀವು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ. ಅರ್ಥ ಆಗದಿರೋಂಥ ಸಬ್ಜೆಕ್ಟ್ ಟೀಚರ್ ಬರುವಾಗ ನಾವು ಲಾಸ್ಟ್ ಬೆಂಚ್ ಹೋಗ್ತಾ ಇದ್ವಿ. ಯಾವ ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗ್ತಾ ಇತ್ತು ಟೀಚರ್ ಮುಂದೆ ನಾವು ಕಾಣಿಸ್ಕೊಳ್ತಾ ಇದ್ವಿ. ಯಾಕಂದ್ರೆ ಏನಾದರೂ ಪ್ರಶ್ನೆ ಕೇಳಿ ನಮ್ಮನ್ನವ್ರನ್ನ, ಯಾಕಂದ್ರೆ ಈ ಸಬ್ಜೆಕ್ಟ್ ನಂಗೆ ಅರ್ಥ ಆಗಿದೆ. ಇವತ್ತು ಎಲ್ಲರಿಗೂ ಅರ್ಥ ಆಗದಿರುವಂಥ ಸಬ್ಜೆಕ್ಟ್ ಸಾಲ್ವೇಷನ್. ಅರ್ಥ ಆಗಿಲ್ಲ ರೀ ನಮಗೆ. ಅರ್ಥ ಆದರೆ ನಾವು ಇದಾಗಿರೋದಿಲ್ಲ. ಅರ್ಥ ಆದರೆ ಪಾಪ ಜಯಿಸಿಗೆ ನೀವು ಕಷ್ಟಪಡಲ್ಲ. ಅರ್ಥ ಆಗಿಬಿಟ್ರೆ ಯೇಸು ಸ್ವಾಮಿಯಿಂದ ಸಿಗುವಂಥ ಎಲ್ಲ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕಂಡು ಬರ್ತದೆ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಬರೆದ ಸುವಾರ್ತೆ 10:10 ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ, ಕೊಯ್ಯೋದಕ್ಕೂ, ನಾಶ ಮಾಡೋದಕ್ಕೂ ಬರ್ತಾನೆ, ಇನ್ಯಾವುದಕ್ಕೂ ಬರೋದು. ನಾನಾದರೂ ಜೀವ ಇರಬೇಕು, ಆ ಜೀವ ಸಮೃದ್ಧಿಯಾಗಿರಬೇಕು. ಅಬ್ಬಂಡೆನ್ಸ್ ಲೈಫ್ ಎಷ್ಟು ಜನರಿಗಿದ್ದೀರಿ? ಸಮೃದ್ಧಿ, ದೇವರ ಸಂತುಷ್ಟಕರವಾದ ಭಕ್ತಿ, ದೊಡ್ಡ ಲಾಭವೇ ಸರಿ. ಎಷ್ಟೋ ಸಾರಿ ಇಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಾಗಿರುವಂಥ ಫೀಲಿಂಗೇ ಬೇರೆ. ಇಲ್ಲಿಂದ ಹೊರಗಡೆ ಹೋಗುವಾಗ, ಮನೆಗೆ ಹೋದ್ಮೇಲೆ ಸೇಮ್ ಸಿಚುವೇಶನ್ ಮತ್ತೆ ನಮ್ಮನ್ನ ಆಳ್ವಿಕೆ ಮಾಡ್ತದೆ, ಸೇಮ್ ಥಾಟ್ ಮತ್ತೆ ನಮ್ಮನ್ನ ಆಳ್ವಿಕೆ ಮಾಡ್ತದೆ. ಆದರೆ ಪಾಪ ಹಾಗಲ್ರಿ. ನೀವು ಪಾಪ ಎಲ್ಲಿ ಮಾಡಿ ಬಂದ್ರು, ಎಲ್ಲೇ ಹೋದ್ರು, ಆ ಪಾಪ ಫ್ರೆಶ್ ಆಗಿರ್ತದೆ. ಆ ಪಾಪ ನಮ್ಮನ್ನು ಡಾಮಿನೇಟ್ ಮಾಡ್ತಾ ಇರ್ತದೆ. ಆ ಪಾಪ ನಮ್ಮನ್ನು ಎಳಿತಾ ಇರ್ತದೆ, ನಮ್ಮನ್ನು ಸೆಳಿತಾ ಇರ್ತದೆ, ನಮ್ಮೊಂದಿಗೆ ಮಾತಾಡ್ತಾ ಇರ್ತದೆ. ಆದರೆ ವಾಕ್ಯ ಹಾಗಲ್ವಲ್ಲ, ಚರ್ಚಲ್ಲಿ ಮಾತ್ರ ಮಾತಾಡ್ತದೆ. ಅದಕ್ಕೊಂದು ವಾತಾವರಣ ಬೇಕು. ಪಾಪಕ್ಕೆ ವಾತಾವರಣ ಬೇಕಾಗಿಲ್ರಿ ನಮಗೆ, ನಾವೇ ಕ್ರಿಯೇಟ್ ಮಾಡ್ಕೊಳ್ತೇವೆ ವಾತಾವರಣವನ್ನು. ಹಾಗಾದರೆ ರಿಯಲ್ ಆಗಿ ನಮಗೆ ಸ್ಪಿರಿಚುವಲ್ ಲೈಫಲ್ಲಿ ನಿಜವಾಗ್ಲೂ ಬಿಡುಗಡೆ ಆಗಿದೆನಾ? ರಕ್ಷಣೆ ನಿಜವಾಗ್ಲೂ ಇದೇನೆ ಭೂಮಿ ಮೇಲೆ? ಸತ್ಯವಾಗ್ಲೂ ಇದೆ, ಬಟ್ ನಮ್ಗೆ ಅರ್ಥ ಆಗಿಲ್ಲರಿ. ಇವತ್ತು ಅದನ್ನು ಧ್ಯಾನ ಮಾಡಿಕೊಳ್ಳೋಣ. ನಾನು ಒಂದು ವೇಳೆ ಅಹಂಕಾರ ಅಂದರೆ ಹಿಂಗೆ, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ 2 ಪಾಯಿಂಟ್ ಹೇಳಿಬಿಟ್ರೆ ನಿಮ್ಗೆ ಏನು ಲಾಭ ಆಗೋದಿಲ್ಲ. ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ ಅಂತ ಅನ್ಬೋದು ಅಷ್ಟೇ, ಪರಿಹಾರ ಯಾರಿಗೂ ಸಿಗಲ್ರಿ. ಮತ್ತು ನಾಳೆ ಅದೇ ಸೇಮ್ ಪಾಪವನ್ನು ಮಾಡ್ತೇವೆ, ಮತ್ತು ನಾಳೆ ಸೇಮ್ ಅದೇ ಕ್ವಶನ್ ನಮ್ಮ ಮುಂದೆ ನಿಂತ್ಕೊಳ್ತದೆ, ಮತ್ತೆ ನಾವು ಅಸಹಾಯಕರಾಗಿ ನಿಂತ್ಕೊಳ್ತೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ಇವತ್ತು ನಮ್ಮ ರಕ್ಷಣೆಯ ಜೀವನವನ್ನು ನಮ್ಗೆ ಅರ್ಥ ಆಗದಿದ್ದರೆ ಈ ರೀತಿಯಾಗಿರುವಂಥ ಪಾಪದ ಸ್ವಭಾವಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಪಾಪ ಹೇಗೆ ಬಂತು ನಮ್ಮ ಒಳಗಡೆ ಅನ್ನೋದು ಅರ್ಥ ಮಾಡಿಕೊಂಡು ನಂತರ ರಕ್ಷಣೆ ಹೇಗೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೆ ಎಂಬುದಾಗಿ ನಿಮಗೆ ನಾನು ತಿಳಿಸ್ಬೇಕೆಂಬುದಾಗಿ ಬಯಸ್ತೇನೆ. ಆಗಲೇ ಸಮಯ 7:30 ಆಯ್ತು ರೀ, 8 ಗಂಟೆಗೆ ಸಮಯ ಇಲ್ಲಿ ಅಂತ ಹೇಳಿದ್ದಾರೆ. ನೋಡೋಣ, ದೇವರಾತ್ಮ ನಮಗೆ ಸಹಾಯ ಮಾಡಲಿ ಅರಿಯುವಂಥ ಸಮಯದಲ್ಲೇ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ. ಆದಾಮ ಹವ್ವಳ ಪಾಪ ಮಾಡಿದರು, ಅದರ ನಿಮಿತ್ತವಾಗಿ ನಮಗೆ ಪಾಪ ಬಂತು. ನಾವೆಲ್ಲ ಒಪ್ಕೊಳ್ತೇವಲ್ಲ ಅದನ್ನು. ಓಕೆ, ನಿಮಗೊಂದು ಮಾತು ಕೇಳ್ತೇನೆ ನಾನೀಗ. ನಾನು ಜನ್ಮದಿಂದ ಪಾಪಿನ, ಕರ್ಮದಿಂದ ಪಾಪಿನ? ಅಲ್ರಿ, ನಾವು ಹುಟ್ಟುವಾಗಲೇ ತಾಯಿ ಗರ್ಭದಲ್ಲಿ ನಾವು ಪಾಪಿಯಾಗಿದ್ದೀವಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಓಕೆ, ನಾವು ಹುಟ್ಟುವಾಗ ತಾಯಿ ಗರ್ಭದಲ್ಲಿ ಪಾಪ ನೊಳಗೆ ಬಂತು. ಪಾಪ ಮಾಡಲಿಕ್ಕೆ ಯಾರಾದರೂ ನಂಗೆ ಟ್ರೈನಿಂಗ್ ಕೊಟ್ರ? ಈ ರೀತಿ ಸುಳ್ಳು ಹೇಳಬೇಕು, ಈ ರೀತಿ ಮೋಸ ಮಾಡಬೇಕು, ಈ ರೀತಿಯಾಗಿ ಆಲೋಚನೆ ಮಾಡಬೇಕು. ಯಾಕೆ ಯಾರು ಹೇಳ್ಕೊಡೋಂಥ ಅವಶ್ಯಕತೆ ಇರಲಿಲ್ಲ? ಯಾಕಂದರೆ ನನ್ನ ತಾಯಿ ತಂದೆ ಮೂಲಕವಾಗಿ ಪಾಪ ನನ್ನೊಳಗೆ ಇಂಜೆಕ್ಟ್ ಆಯಿತು. ಇನ್ಬಿಲ್ಟ್ ಮೆಮೊರಿ ಕಾರ್ಡ್ ಅಂತ ನೋಡ್ರಿ ಫೋನಲ್ಲಿ. ಮೊದಲೆಲ್ಲ ಹೇಗಿತ್ತು, ಮೆಮೊರಿ ಕಾರ್ಡ್ ಹೇಗೆ ಹಾಕ್ಬೇಕಿತ್ತು, ನಾವು ತೊಗೊಂಡು ಹಾಕ್ತಾ ಇದ್ವಿ. ಈಗ ಹೆಂಗೆ ಬಂದಿದ್ದಾವೆಲ್ಲ ಇನ್ಬಿಲ್ಟ್ ಮೆಮೊರಿ ಕಾರ್ಡ್ ಬಂದಿದೆ, ಇನ್ಬಿಲ್ಟ್ ಬ್ಯಾಟ್ರಿ ಬಂದಿದೆ, ಎಲ್ಲ ಇನ್ಬಿಲ್ಟ್ ಇದೆ ರೀ. ಸಿನ್ ನಮ್ಮ ಒಳಗಡೆ ಇನ್ಬಿಲ್ಟ್ ಆಗಿದೆ. ಹಾಗಾಗಿ ಅದಕ್ಕೆ ನಾನು ಸರ್ಕಸ್ ಮಾಡಬೇಕಾಗಿಲ್ಲ, ಅಥವಾ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ, ಅಥವಾ ಆ ವಿಷಯದಲ್ಲಿ ಏನೋ ಟ್ರೈನಿಂಗ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ನನ್ನ ಒಳಗಡೆ ಅದು ಪ್ರತಿದಿನ ಬೆಳೀತಾ ಬೆಳೀತಾ ಬಿದ್ದೆ. ಯಾಕಂದರೆ ನನ್ನ ತಾಯಿಯಲ್ಲಿ, ಯಾಕೆ ಸಿನ್ನಲ್ಲಿ ನಾನು ಬಿದ್ದೆ ಅಂದರೆ ನನ್ನ ತಾಯಿಯಲ್ಲಿ ಹುಟ್ಟಿದ್ದಕ್ಕೆ. ನನ್ನ ತಂದೆ ತಾಯಿಯಲ್ಲಿ ಹುಟ್ಟಿದ್ರಿಂದ ನಾನು ಪಾಪದಲ್ಲಿ ಪಾಲುಗಾರನಾದೆ. ನನಗೆ ಹುಟ್ಟು ಇಲ್ಲ ಅಂದರೆ ನನಗೆ ಪಾಪದ ಲೆಕ್ಕ ಇಲ್ಲ. ಯಾರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲರಿಗೂ ಪಾಪದ ಲೆಕ್ಕ ಇದೆ. ಕಾರಣ ಆದಾಮ ಹವ್ವಳ ಮಾಡಿರೋಂಥ ಒಂದು ಅವಿಧೇಯತೆ, ಒಂದೇ ಅವಿಧೇಯತೆ ರೀ. ಅದು ಅವರೊಳಗೆ ಬೆಳೀತಾ ಬೆಳೀತಾ ಬಂತು. ಅವರಿಂದ ಹುಟ್ಟಿದಂಥ ನಮ್ಮೊಳಗೂ ಬಂತು. ಅಕಸ್ಮಾತ್ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಈಗ ತಾಯಿ ಗರ್ಭದಲ್ಲಿ ನಾವು ಹುಡ್ತೇವೆ, 10 ವರ್ಷ 20 ವರ್ಷದ ವ್ಯಕ್ತಿ ನಾನು ಆಗ್ತೇನೆ ಅಂತ ತಿಳ್ಕೊಳ್ರಿ. ನಾನು ಒಂದು ಪಾಪ ಮಾಡಲಿಲ್ಲ, ನಾನು ವ್ಯಭಿಚಾರ ಮಾಡಲಿಲ್ಲ, ಕದಿಲಿಲ್ಲ, ಸುಳ್ಳು ಹೇಳಲಿಲ್ಲ, ಮೋಸ ಮಾಡಲಿಲ್ಲ, ಒಳ್ಳೆ ಜೀವನ ಮಾಡ್ತಾ ಬಂದಿದ್ದೇನೆ. ಬಟ್ ಆದರೆ ಯೇಸುಸ್ವಾಮಿ ನಾನು ಸ್ವೀಕಾರ ಮಾಡಿಕೊಂಡಿಲ್ಲ, ಯೇಸುಸ್ವಾಮಿ ರಕ್ತದಲ್ಲಿ ನಾನು ಪಾಪ ತೊಳೆದುಕೊಂಡಿಲ್ಲ. ನಾನು ಪರಲೋಕಕ್ಕೆ ಹೋಗ್ತೇನಾ?
ಹೋಗ್ಬೋದ್ರಿ ಪರಲೋಕಕ್ಕಂಥವ್ರು? ಯೇಸು ಸ್ವಾಮಿನ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿಕೊಂಡಿಲ್ಲ. ಹೋಗ್ಬೋದಾ ಪರಲೋಕಕ್ಕಂಥವ್ರು? ಸಾಧ್ಯನೇ ಇಲ್ಲರಿ ಹೋಗ್ಲಿಕ್ಕೆ. ಹಾಗೊಂದು ವೇಳೆ ಹುಟ್ಟುತ್ತಾ ನೀ ಪಾಪಿ, ಆದರೆ ಹುಟ್ಟಿದ ಮೇಲೆ ಪಾಪ ಮಾಡಲಿಲ್ಲ ಅಂದರೆ ನಿನಗೆ ಮೋಕ್ಷ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಇದ್ದಿದ್ರೆ ಯೇಸು ಬರುವಂಥ ಅವಶ್ಯಕತೆ ಇರಲಿಲ್ಲ. ನೀನು ಹುಟ್ಟುವಾಗ ಪಾಪಿಯಾಗಿದ್ದಿ, ಆ ಪಾಪ ನಮ್ಮೊಳಗೆ ಜನರೇಟ್ ಆಗ್ತಾನೇ ಇರ್ತದೆ. ಒಂದು ದಿನ ಆ ಪಾಪನ ನನ್ನ ಒಳಗಡೆಯಿಂದ ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸ್ತದೆ. ಯಾಕಂದರೆ ಆ ಪಾಪದಲ್ಲಿ ಹುಟ್ಟಿದ್ದೇನೆ. ಶರೀರ ಹೊಂದಿದಂಥವರು ಎಲ್ಲರೂ ಪಾಪಿಗಳಾಗಿದ್ದಾರೆ. ಪಾಪದಲ್ಲಿ ಹುಟ್ಟಿದಂಥವ್ರು ನಾವಾಗಿದ್ದೇವೆ. ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಒಂದು ವಿಷಯ ನಿಮ್ಗೆ ಹೇಳ್ತೇನೆ ನಾನು. ಮಗು ಹುಟ್ಟುತ್ತದಲ್ಲ, ನಮಗೆ ಮಗು ಹುಟ್ಟುವಾಗ 8, 9, 10 ತಿಂಗಳಾಗುವಾಗ ಅದು ಅಂಬೆಗಾಲಿಟ್ಟು 11, 12 ತಿಂಗಳು ಬರುವಾಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಡಿಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮ ಬಾಯಿಂದ ಒಂದು ಮಾತು ಬರ್ತದೆ. ಏನಂತೇಳಿ? ಮಗುಗೆ ಏನು ಬಂತು? ಕಾಲು ಬಂತು. ಮಗು ಕಾಲು ಬಂತ? ಕಾಲಿಗೆ ನಡಿಲಿಕ್ಕೆ ಶಕ್ತಿ ಬಂತ? ಆಲ್ರೆಡಿ ತಾಯಿ ಗರ್ಭದಲ್ಲೇ ಕಾಲು ಅದಕ್ಕೆ ಇದೆ, ಬಟ್ ಆ ಕಾಲಿಗೆ ಶಕ್ತಿ ಇರಲಿಲ್ಲ. ಯಾವಾಗ ಆ ಮಗು ಅಂಬೆಗಾಲು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಸ್ವಲ್ಪ ಕಾಲನ್ನು ಮೂಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಆ ಕಾಲುಗಳಲ್ಲಿ ಶಕ್ತಿ ತುಂಬಿಕೊಡ್ತು, ಅಥವಾ ಕಾಲು ಆಪ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಆ್ಯಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅದು ಪ್ರಯಾಸ ಪಡ್ತಾ 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 ಇರುವಾಗ ಒಂದು ದಿವಸ ಆ ಕಾಲು ಮೇಲೆ ಅದು ಎದ್ದು ನಿಂತ್ಕೊಳ್ತಿದ್ರೆ ಅದರ ಅರ್ಥ ಅದು ನಡೆಯುವಾಗ ಅದಕ್ಕೆ ಕಾಲು ಬಂತಂತಲ್ಲ, ಆಲ್ರೆಡಿ ಅದಕ್ಕೆ ಕಾಲು ಇತ್ತು. ನನ್ನ ಜೀವನದಲ್ಲಿ ಸಿನ್ ಆಕ್ಟಿವೇಟ್. ನಾನು ಪಾಪ ಮಾಡಿದ ದಿನ ಯಾವುದು? ಯಾವತ್ತು ನಾ ಪಾಪ ಮಾಡಿದಂತೆ ದಿನವನ್ನು ಕೌಂಟ್ ಮಾಡೋಕ್ಕಾಗಲ್ಲ. ನೀನು ಯಾವಾಗ ತಾಯಿ ಗರ್ಭದಲ್ಲಿ ಪಿಂಡವಾದಿ ಆಗಿಂದ ನನ್ನ ಜೀವಿತದಲ್ಲಿ ಪಾಪ ಕೌಂಟಲ್ಲಿ ಇದೆ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಹಾಗಾದರೆ ನನ್ನ ಪ್ರಶ್ನೆ ಏನಂದರೆ, ಇದನ್ನು ನಾವು ಯಾರು ತಳ್ಳಿ ಹಾಕುವುದಿಲ್ಲ. ನಾನು ಕೆಲವೊಂದ್ಸಲ ಮನಸ್ಸಲ್ಲಿ ಪ್ರಶ್ನೆ ಕೇಳ್ತೇನೆ, ಸ್ವಾಮಿ ನನ್ನ ತಪ್ಪೇನು? ಈಗ ನನ್ನ ಲೆಕ್ಕದಲ್ಲಿ ಪಾಪ ಬಂತಲ್ಲ, ಅದಕ್ಕೆ ನನ್ನ ತಪ್ಪೇನು? ನಾನು ತಾಯಿ ಗರ್ಭದಲ್ಲಿ ಬಂದೆ, ಪುತ್ರ ಸಂತಾನ ದೇವರಿಂದ ಬರುವಂಥ ಭಾಗ್ಯವಾಗಿದೆ, ಬಹುಮಾನವಾಗಿದೆ, ಆಶೀರ್ವಾದವಾಗಿದೆ. ಬಟ್ ನನ್ನ ತಪ್ಪೇನು ಇದರಲ್ಲಿ? ನಾನೇನು ತಪ್ಪು ಮಾಡಲಿಲ್ಲ. ಬಟ್ ಆದರೆ ನಮ್ಮ ಪೂರ್ವಿಕರು ಮಾಡಿದ ಪಾಪದ ಆ ನೇಚರಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಹೀಗೆಯೇ ಈಗ ನಾವು ರಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳೋಣ. ಪಾಪದವನ್ನು ನಮಗೆಲ್ಲರಿಗೂ ಅರ್ಥ ಆಗಿಬಿಟ್ಟಿದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಹೇಗೆ ರಕ್ಷಿಸಲ್ಪಟ್ವಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವ ರೀತಿಯಾಗಿ ನಂದು ಏನು ತಪ್ಪಿಲ್ಲದೆ ತಾಯಿ ಗರ್ಭದಲ್ಲಿ ನಾನು ಹುಟ್ಟಿದ್ದು ನನ್ನ ತಪ್ಪು, ಅಥವಾ ಅದರ ಪಾಪದ ಕೌಂಟಲ್ಲಿ ನಾನು ಸೇರಿಸಲ್ಪಟ್ಟೆ. ಹಾಗೆಯೇ ಯಾರೆಲ್ಲ ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಳ್ತಾರೆ, ಅವು ದೇವವಾಕ್ಯ ಹೇಳ್ತಾ ಅವರೆಲ್ಲರೂ ನೂತನ ಸೃಷ್ಟಿಯಾದರು. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. 1 Peter chapter 1 verse 23. ಯಾರಾದರೂ ಒಬ್ಬರು ತೆಗೆದರೆ ಗಟ್ಟಿಯಾಗಿ ಓದಬೇಕಾಗಿ ನಾನು ಕೇಳ್ಕೊಳ್ತೇನೆ. 1ನೇ ಪೇತ್ರ 1ನೇ ಅಧ್ಯಾಯ 23ನೇ ವಚನ. ನಾವು ಪುನರ್ಜನ್ಮ ಹೊಂದಿದ್ದೇವಲ್ಲ, ಓದ್ರಿ ಯಾರಾದರೂ. ಹಾಂ 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 ಆಮೇನ್. ನಾವು ಪುನರ್ಜನ್ಮ ಹೊಂದಿದ್ದೇವೆ. ಮೊದಲನೇ ಜನ್ಮ ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇವೆ. ನಾವು ಶಾರೀರಿಕವಾಗಿ ನಾವು ಹುಟ್ಟುವಂಥದ್ದು ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇವೆ. ಆ ಬೀಜ ನಾಶವಾಗುವಂಥ ಬೀಜ. ನಮ್ಮ ತಂದೆ ತಾಯಿಯಿಂದ ನಾವೇನು ಹುಡ್ತೇವಲ್ಲ, ಅದರೊಳಗಡೆ ಪಾಪ ಇದೆ, ಅಪರಾಧ ಇದೆ, ಶಿಕ್ಷೆ ಇದೆ, ಮರಣ ಇದೆ, ನಾಶವಾಗುವಂಥ ಬೀಜ. ಯಾವಾಗ ಯೇಸು ಸ್ವಾಮಿಯನ್ನ ಸುವಾರ್ತೆಯನ್ನು ಕೇಳಿಸಿಕೊಂಡು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ ಸ್ವೀಕಾರ ಮಾಡಿಕೊಂಡ್ವಲ್ಲ, ಆ ಬೀಜ ಯಾವುದಂತೆ? ಆ ಬೀಜ ಅಂದರೆ ವಾಕ್ಯ. ಆ ವಾಕ್ಯ ಯಾವುದಂತೆ? ನಾಶವಾಗದೇ ಇರುವಂಥ ಸದಾ ಜೀವವುಳ್ಳ ದೇವರ ವಾಕ್ಯ. ಆ ವಾಕ್ಯದಿಂದ ನಾನು ಪುನರ್ಜನ್ಮ ಹೊಂದಿದ್ದೇನೆ. ಯಾವ ರೀತಿಯಾಗಿ? ತಂದೆ ತಾಯಿಯಿಂದಲೇ ಹುಟ್ಟುವಾಗ ನಾನು ಅಪರಾಧಿ, ನಾನು ಪಾಪಿ, ನಾನು ಮರಣಕ್ಕೆ ಪಾತ್ರನು, ನಾನು ಅಶುದ್ಧನು, ದೇವರಿಗೆ ವಿರೋಧವಾಗಿ ಜೀವಿಸುವಂಥ ವ್ಯಕ್ತಿ ಎಷ್ಟು ಸತ್ಯನೋ, ಹಾಗೆಯೇ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಲ್ಪಡುವಾಗ ಆ ಕ್ಷಣವೇ ನನ್ನನ್ನು ನಿನ್ನನ್ನು ದೇವರು ನ್ಯಾಯ ಕೊಟ್ಬಿಟ್ರು. ಎಷ್ಟೋ ಜನ ಹೇಗೆ ಅನ್ಕೊಳ್ತಾರೆ ಅಂತಂದರೆ, ಯೇಸು ಸ್ವಾಮಿ ನಂಬಿದ ಮೇಲೆ ದೇವರ ಕಡೆಗೆ ನ್ಯಾಯ ಕೊಡ್ತಾರೆ. ಇಲ್ರಿ, ಯೇಸು ಸ್ವಾಮಿ ನಂಬಿದ ಮೇಲೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ನನಗೆ ನಿಮಗೆ ನ್ಯಾಯ ಕೊಟ್ಟಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆತ ನಮ್ಮ ಪ್ರಕೃತಿಯನ್ನು ಬಲ್ಲಂತ ದೇವರಾಗಿದ್ದಾನೆ. ಆಲೋಚನೆ ಮಾಡ್ರಿ, ಇನ್ಬಿಲ್ಟ್ ಸಿನ್ ಇದೆ, ಹೆಂಗೆ ಜಯಿಸೋಣ ನಾವು ಅದನ್ನು ಯಾರು ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ರಿ. ಈ ಭೂಮಿ ಮೇಲೆ ಯಾರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದು.
ಅದಕ್ಕಾಗಿ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಎಲ್ಲ ಧರ್ಮಶಾಸ್ತ್ರವನ್ನು ಪರಿಪೂರ್ಣ ಮಾಡಿದಂತೆ. ಯಾವುದನ್ನು ಅರ್ಧಂಬರ್ಧ ಮಾಡಲಿಲ್ಲ ಯೇಸು ಸ್ವಾಮಿ. ಧರ್ಮಶಾಸ್ತ್ರವನ್ನು ತೆಗೆದುಹಾಕ್ಲಿಕ್ಕೆ ಬರಲಿಲ್ಲ. ಏನೆಲ್ಲ ಪಾಪದ ಕುರಿತಾಗಿ ದೇವರ ವಾಕ್ಯಗಳಿದ್ದು, ಈ ಪಾಪ ಮಾಡಿದ್ರೆ ಈ ಶಿಕ್ಷೆ, ಈ ಪಾಪ ಮಾಡಿದ್ರೆ ಈ ಶಿಕ್ಷೆ, ಈ ಪಾಪಕ್ಕೆ ಇಂಥ ದ್ರೋಹಕ್ಕೆ ಇಂಥ ಅಪರಾಧಕ್ಕೆ ಇವೆಲ್ಲ ಶಿಕ್ಷೆಗಳಿದ್ವು, ಅವೆಲ್ಲವನ್ನ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಅನುಭವಿಸಿದ. ಎಷ್ಟೋ ಜನರಿಗೆ ಇವತ್ತು ದೊಡ್ಡ ಪ್ರಶ್ನೆ ಏನಂದ್ರೆ, ಯೇಸು ಸ್ವಾಮಿ ಅನುಭವಿಸಿದ್ರೆ ನನಗೇನು ಸಂಬಂಧ? ಬಟ್ ಹಿಂದೆ ಹೋಗೋಣ. ಈಗ ಆದಾಮ ಹವ್ವಳ ಪಾಪ ಮಾಡಿದ್ರೆ ನಮಗೇನು ಸಂಬಂಧ? ಅವರು ಮಾಡಿದ ಪಾಪಕ್ಕೆ ನಾನು ಹೊಣೆಗಾರನಾಗುವುದಕ್ಕೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ತನ್ನ ರಕ್ತ ಸುರಿಸಿದ್ದು, ತನ್ನ ಪ್ರಾಣ ಕೊಟ್ಟಿದ್ದಕ್ಕೆ ಅದರ ಬೆನಿಫಿಟ್ 100ಕ್ಕೆ 100ರಷ್ಟು ನಮ್ಮ ಮೇಲೆ ಬಿಡುಗಡೆ ಆಗಿದೆ. ಈಗ ಸೈತಾನ ಮಾಡ್ತಾ ಇರೋದು ಏನು ಗೊತ್ತಾ? ಈ ಸಬ್ಜೆಕ್ಟೇ ನಮಗೆ ಅರ್ಥ ಆಗಬಾರ್ದು, ಈ ವಿಷಯನೇ ನಮಗೆ ಅರ್ಥ ಆಗದಂಗೆ ಮಾಡಿಬಿಟ್ಟಿದ್ದಾನೆ. ಫುಲ್ ಕನ್ಫ್ಯೂಷನ್ ಇದರಲ್ಲಿ ಎಲ್ಲ ಜನರಿಗೆ. ಇದೇ ನಮ್ಗೆ ಅರ್ಥ ಆಗ್ತಾ ಇಲ್ರಿ. ನಾವು ಇದನ್ನೊಂದು ಬಿಟ್ಟು ಬೇರೆದೇನೇನೇನೋ ನಾವು ಸ್ಟಡಿ ಮಾಡ್ತಾ ಇದ್ದೇವೆ, ಬೇರೆದೇನೋ ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ನೀನು ಈ ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವ ರೀತಿ ಆದಾಮನ ಒಂದು ಅವಿಧೇಯತೆ ನನ್ನ ಮೂಲಕ ಬರುವಂಥ ಸಂತಾನವನ್ನು ಪಾಪದ ಲಿಸ್ಟಲ್ಲಿ ನಿಲ್ಲಿಸ್ತೋ, ಹಾಗೆಯೇ ಯೇಸು ಸ್ವಾಮಿಯ ಶಿಲ್ಬೆ ಮೇಲೆ ಒಂದು ವಿಧೇಯತೆ ನಿಮ್ಮನ್ನ ನಿರಪರಾಧಿ ಸ್ಥಾನದಲ್ಲಿ ನಿಂತಿದೆ. ಬಟ್ ನಮ್ಮಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲಲ್ಲ, ನಮ್ಮಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲ, ನಮ್ಮಲ್ಲಿ ಏನು ಮಾರ್ಪಾಟ ಕಾಣ್ತಾ ಇಲ್ವಲ್ಲ. ನೆನಪು ಮಾಡ್ಕೊಳ್ರಿ, ಹಳೆ ಪಾಪದ ಜೀವಿತದಲ್ಲಿರುವಾಗ ಇನ್ಬಿಲ್ಟ್ ಸಿನ್ ಇತ್ತು, ಬಟ್ ನಿಮ್ಮ ಒಳಗಡೆ ಯಾವುದೇ ಪಾಪ ಇರಲಿಲ್ಲ. ಬಟ್ ಆ ಇನ್ಬಿಲ್ಟ್ ಸಿನ್ ಇತ್ತಲ್ಲ, ಬೆಳೀತಾ ಬೆಳೀತಾ ಬರೋ ಒಂದು ದಿವಸ ನಿಮ್ಮ ಒಳಗಡೆಯಿಂದ ಹೊರಗೆ ಪ್ರಕಟವಾಯಿತು, ಸ್ವಭಾವದಲ್ಲಿ ಪ್ರಕಟವಾಯಿತು, ನೋಟದಲ್ಲಿ ಪ್ರಕಟವಾಯಿತು, ಮಾತುಗಳಲ್ಲಿ ಪ್ರಕಟವಾಯಿತು. ಹಾಗೆಯೇ ಯೇಸು ಸ್ವಾಮಿನ ನೀವು ಸ್ವೀಕಾರ ಮಾಡಿಕೊಳ್ಳುವಾಗ, ಯೇಸು ಸ್ವಾಮಿ ನಿನ್ನೊಳಗೆ ಬರುವಾಗ, ಒಳಗಿರುವಂಥ ಯೇಸು ಸ್ವಾಮಿ ಸ್ವಭಾವಗಳು ನಿನ್ನ ಒಳಗಡೆಯಿಂದ ಹೊರಗೆ ಪ್ರಕಟವಾಗ್ತದೆ. ನಾವು ಹೆಂಗೆ ನೋಡ್ತೇವೆ ಗೊತ್ತಾ? ಯಾರ ದೇವ್ರ ಮಕ್ಕಳು ಅಂದರೆ ಮೊದಲು ಕೆಲಸ ಮಾಡು, ಅವರ ಕಾರ್ಯಗಳನ್ನು ನೋಡಿ. ಯೇಸು ಸ್ವಾಮಿ ಹೇಳಿದ್ರಲ್ಲ, ಅವರು ಕೊಡುವಂಥ ಫಲಗಳಿಂದಲೇ ಅವ್ರು ಯಾರೆಂಬುದಾಗಿ ಗುರುತಿಸ್ಬೇಕು. ಅದು ನಾಯಕತ್ವದ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ ದೇವ್ರನ್ನ ಹೇಳ್ತಾ ಇದ್ದಾರೆ. ತಪ್ಪಿ ಹೋದ ಮಗು ಬರುವಾಗ ತಂದೆ ಅಬ್ಸರ್ವೇಷನಲ್ಲಿ ಇಟ್ಟರೆ ಅವ್ರನ್ನ ಒಂದು ವಾರ, ಒಂದು ತಿಂಗಳು ಬೇಕಂತಲೇ ದುಡ್ಡು ಅವನ ಮುಂದಿಡೋದು, ಬೇಕಂತಲೇ ಅವನಿಗೆ ಪ್ರವೋಕ್ ಮಾಡುವಂಥದ್ದು, ಬೇಕಂತಲೇ ಹಳೆಯ ಪಾಪವನ್ನು ಅವನು ನೆನಪು ಮಾಡ್ಕೊಳ್ಳೋದು, ಸರಿಯಾಗಿದ್ದಾನೆ ಇಲ್ಲೋ, ಮಾರ್ಪಾಟ ಆಗಿದೆ ಇಲ್ಲ ಎಂಬುದಾಗಿ ಪರೀಕ್ಷೆ ಮಾಡಿದ ತಂದೆ ಏನು ಮಾಡಿದಂತ ತಂದೆ ಬಂದಮೇಲೆ ಇನ್ಸ್ಟೆಂಟ್ ಆ ತಂದೆ ಅವನನ್ನು ಎಸ್ಟಾಬ್ಲಿಷ್ ಮಾಡಿದ. ಏನೆಲ್ಲ ಮಿಸ್ ಆಗಿತ್ತು ಎಲ್ಲವನ್ನು ಹೇಳ್ತಾನೆ. ಚಪ್ಪಲಿ ತಗೊಂಡ್ ಬರ್ರಿ, ಬಟ್ಟೆ ತಗೊಂಡ್ ಬನ್ರಿ, ಉಂಗ್ರ ತೆಗೆದುಕೊಂಡು ಬನ್ರಿ, ಔತಣ ಏರ್ಪಡಿಸ್ರಿ. ಅವನು ಬರೀ ಈ ಕೇಳಿದ್ದಾದ್ರೆ ಏನು, ಅವನು ಸ್ವಾಮಿ ತಂದೆ ನಾನು ಮಗನಾಗಿ ಬರಲಿಕ್ಕೆ ಯೋಗ್ಯನಲ್ಲ, ಆಳಾಗಿ ನಾನು ಸ್ವೀಕಾರ ಮಾಡು. ಅವನೇನು ಹೇಳಿದ್ನ, ನನಗೆ ಬುದ್ಧಿ ಬಂತಪ್ಪ, ನೀ ಎಷ್ಟು ಒಳ್ಳೆ ತಂದೆ ಸ್ವಾಮಿ, ನೀನು ಬಿಟ್ಟು ಹೋದ್ಮೇಲೆ ಎಲ್ಲ ಅರ್ಥ ಆಯ್ತು ನನಗೆ, ಹಂಗೆ ಹಿಂಗೆ. ಏನೂ ಹೇಳಿಲ್ಲ. ಇದರ ಅರ್ಥ ಏನು ಗೊತ್ತಾ? ನನ್ನನ್ನು ನಿಮ್ಮನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ದೇವರು ತುದಿಗಾಲ ಮೇಲೆ ನಿಂತಿದ್ದಾರೆ. ಒಂದೇ ಒಂದು ನಿಮ್ಮ ಕಡೆ ಮಾತಿಗಾಗಿ ಕಾಯ್ತಾ ಇದ್ದಾರೆ, ಒಂದೇ ಒಂದು ಕಮಿಟ್ಮೆಂಟ್ಗಾಗಿ ಕಾಯ್ತಾ ಇದ್ದಾರೆ, ಒಂದೇ ಒಂದು ಪ್ರಾರ್ಥನೆಗಾಗಿ. ನೀನು ಪಾಪವನ್ನು ಸ್ವಾಮಿ, ಆ ಪಾಪ ಕೆಟ್ಟದ್ದು ಹಂಗಲ್ಲ ಹೇಳಕ್ಕಲ್ರಿ, ಸ್ವಾಮಿ ನನ್ನ ಕಡೆ ಆಗ್ತಾ ಇಲ್ಲಪ್ಪ, ಐ ಕಾಂಟ್ ಲಾರ್ಡ್, ಆಗುದಿಲ್ಲ ನಮ್ಮ ಕೈಯಿಂದ. ನೀವು ಪ್ರಾಕ್ಟೀಸ್ ಮಾಡಿದ್ರೆ 2 ದಿವಸ ಮಾಡ್ತೀರಿ, 3ನೇ ದಿನಕ್ಕೆ 3 ದಿವಸ ಸೇರಿ ಪಾಪ ಮಾಡ್ತೀರಿ. ಇವತ್ತು ನಾನು ಕೋಪ ಮಾಡಿಕೊಳ್ಳಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಅನ್ಕೊಡ್ರಿ, ನಾನು ಕೋಪ ಮಾಡಲ್ಲ, ನಾನು 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 ಮಾಡೋಕ್ಕಾಗಲ್ರಿ. ಮತ್ತೆ ನೀವು 4 ಸರಿ ಪಾಪ ಮಾಡ್ತೀರಾ? ಹಾಗಾದ್ರೆ ಪೌಲನು ಹೇಳುವಂಥದ್ದೇನು? ನನ್ನನ್ನು ಬಲಪಡಿಸುವ ತಿಳಿದುಕೊಂಡು ಎಲ್ಲವನ್ನ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಪ್ರತಿದಿನ ಆ ಶಿಲುಬೆಯನ್ನು ಆತುಕೊಳ್ಳುವಂಥದ್ದು, ಅಲ್ಲಿ ನಡೆದಂಥ ಘಟನೆ, ಅಲ್ಲಿ ಮಾಡಿದಂಥ ಬಲವಾದ ಕಾರ್ಯ ಏನಂತಂದ್ರೆ, ನಾನು ಪಾಪಕ್ಕೆ ಬಲಿಯಾಗಬೇಕಾಗಿತ್ತು, ಯೇಸು ಸ್ವಾಮಿ ನನ್ನ ಸ್ಥಾನಕ್ಕೆ ಬಲಿಯಾಗಿದ್ದಾನೆ. ಅದಕ್ಕೆ ಪೌಲ ಹೇಳ್ತಾನೆ ಗಲಾತ್ಯ 2:20 ಈಗ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. ಇದೇ ಸೀಕ್ರೆಟ್ ರೀ ಪೌಲನನ್ನು ಅಷ್ಟು ದೊಡ್ಡ ಸೇವಕನಾಗಿ ಮಾಡಿದ್ದು. ಉಳಿದ ಎಲ್ಲ ಪತ್ರಿಕೆಗಳು ಬರೀತಾರೆ ಸೇವಕರುಗಳು, ಶಿಷ್ಯರು. ಪೌಲನು ಬರೆದಂಥ ಪತ್ರಿಕೆಗೆ ಅವರು ಬರೆದ ಪತ್ರಿಕೆಗೆ ತುಂಬ ವ್ಯತ್ಯಾಸ ಇದೆ. ಪೌಲ ಹೇಳ್ತಾನೆ, ನಾನು ಇಲ್ಲಿ ಯೇಸು ಇದ್ದಾರೆ, ಅಲ್ಲಿ ಪೌಲ ಇದ್ದಾನೆ. ನನಗೊಂದು ಪ್ರಶ್ನೆ ಏನಂದರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೋಗುವಾಗ ಪೌಲ ಎಲ್ಲಿದ್ದ? ಶಿಷ್ಯನಾಗಿದ್ನ? ಯೇಸು ನಂಬಿದ್ನ? ಹೇಗೆ ಕ್ಲೇಮ್ ಮಾಡ್ತಾನೆ ರೀ ಅವನದನ್ನು? ಪೇತ್ರ ಕ್ಲೇಮ್ ಮಾಡಲಿಲ್ಲ ಅದನ್ನು, ಯೋಹಾನ ಕ್ಲೇಮ್ ಮಾಡಲಿಲ್ಲ ಅದನ್ನು, ಇವನು ಕ್ಲೇಮ್ ಮಾಡ್ತಾನೆ. ದ್ಯಾಟ್ ಈಸ್ ದ ಸಾಲ್. ಅದೇ ನಮಗಿರುವಂಥ ರೆವಲ್ಯೂಷನ್. ಇದನ್ನೇ ನಮಗೆ ರಕ್ಷಣೆ ಅರ್ಥ ಆಗಬೇಕಂತಂದರೆ
ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಸ್ವಾಮಿನೆಲ್ಲ ಪಾಪವನ್ನು ತೆಗೆದು ಹಾಕಿದ್ದಾನೆ. ಸ್ಟಿಲ್ ನಮ್ಮ ಒಳಗಡೆ ಇನ್ನು ಪಾಪದ ಸ್ವಭಾವಗಳು, ಪಾಪದ ಮಾತುಗಳು, ಪಾಪದ ವಿಚಾರಗಳು ನಮ್ಮ ಶರೀರದಲ್ಲಿ ಇದೆ. ಹಾಗೆಯೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಲಿಯಾಗಿದ್ದರಿಂದ ದೇವರ ದೃಷ್ಟಿಯಲ್ಲಿ ಆತ್ಮಿಕ ಜಗತ್ತಲ್ಲಿ ನಾವೆಲ್ಲ ಯಾರಾಗಿದ್ದೇವಂತೆ? ನಿರಪರಾಧಿಗಳು. ನಾವು ಪರ್ಚೇಸ್ ಮಾಡಿದಂಥ ಈ ವಸ್ತುವಿಗೆ ಬಿಲ್ ಪೇ ಆಗಿಬಿಟ್ಟಿದೆ. ಇದಕ್ಕೆ ಮತ್ತೆ ಬಿಲ್ ಪೇ ಮಾಡ್ತೀರಾ? 2 ಸರಿ ಒಂದು ವಸ್ತುಗೆ ಬಿಲ್ ಪೇ ಮಾಡ್ಬೋದಾ? ಥಿಂಕ್ ಮಾಡ್ರಿ. ಒಂದು ವೇಳೆ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ, ಒಂದು 10 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ ಅನ್ಕೊಳ್ಳಿ. ವಿಲ್ ಬರೆಯುವಾಗ ಹಿಂಗೆ ಬರೀತಾರೆ, ನೀನು ಇಂಥದ್ದೇ ಒಂದು ಮನೆಯನ್ನು ಕಟ್ಟಿದ ಮೇಲೆ ಈ ಮನೆ ನಿನಗೆ. ಒಂದು 50 ತೊಲೆ ಬಂಗಾರ ಇದೆ, ನೀನು ಒಂದು 50 ತೊಲೆ ಬಂಗಾರ ಸಂಪಾದನೆ ಮಾಡಿದ ಮೇಲೆ ಈ 50 ತೊಲೆ ಬಂಗಾರ ನಿನಗೆ. ಇವತ್ತು ನಮ್ಮ ಪ್ರೀಚಿಂಗ್ ಎಲ್ಲ ಹಿಂಗೆ ಇದೆ. ದೇವ್ರು ಹಂಗೆ ಮಾಡಿದ್ರು, ನೀವು ಹಿಂಗೆ ಮಾಡಿದ್ರೆ ಆಮೇಲೆ 2 ಸೇರಿ ಬೋನಸ್ ನಿಮಗೆ. ನಾವು ಕೂತು ಆಲೋಚನೆ ಮಾಡ್ತೀವಿ, ಯಾವಾಗ ನಾವು ಆಗೋದಂಗೆ, ಯಾವಾಗ ನಾನು ಮಿಡ್ ನೈಟ್ ಪ್ರೇಯರ್ ಮಾಡಲಿ, ಯಾವಾಗ ನಾನು ಆಲ್ ನೈಟ್ ಪ್ರೇಯರ್ ಮಾಡಲಿ. ಇವು ಯಾವುದು ನಮ್ಮ ರಕ್ಷಣೆ ಕೊಡಲ್ಲ. ನಿಮ್ಮ ಫಾಸ್ಟಿಂಗ್ ಪ್ರೇಯರ್ ನಿಮ್ಮ ರಕ್ಷಣೆ ಕೊಡಲ್ಲ. ನಿಮ್ಮ ಬೈಬಲ್ ಧ್ಯಾನ ನಿಮ್ಮ ರಕ್ಷಣೆ ಕೊಡಲ್ಲ. ಮೊಣಕಾಲು ಪ್ರಾರ್ಥನೆ ರಕ್ಷಣೆ ಕೊಡಲ್ಲ. ರಕ್ಷಣೆ ಉಚಿತವಾಗಿದೆ. ಮೊದಲು ಅದನ್ನು ಗ್ರಹಿಸಿಕೊಳ್ಳ್ರಿ. ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಇನ್ನೂ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಒಂದು ಮಾತು ಹೇಳ್ತೇನೆ. ಬರೀ ಸಹೋದರಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇದು ರಕ್ಷಣೆ ಅನ್ಕೊಳ್ರಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನನ್ನಲ್ಲಿ ಕೂಡಿಸ್ಬಿಟ್ಟಿದ್ದಾನೆ. ಸ್ಟಿಲ್ ನನ್ನೊಳಗೆ ಪಾಪ ಇದೆ, ಸ್ಟಿಲ್ ನನ್ನೊಳಗೆ ಬಲಹೀನತೆ ಇದೆ. ಅಲ್ಲಿ ಕೂತ್ಕೊಡುವಾಗ ನನ್ನೊಳಗೊಂದು ಆಲೋಚನೆ ಬರ್ತದೆ, ಇಂಥವು ನನ್ನ ಸ್ವಾಮಿ ಎಲ್ಲಿ ಕೂಡಿಸಿದಾನಲ್ಲ, ಹಾಗಾದರೆ ನನ್ನ ಜವಾಬ್ದಾರಿಕೆ ಏನು? ಆ ಸ್ಥಾನಕ್ಕೆ ನ್ಯಾಯ ಕೊಡ್ಬೇಕು ನಾನೀಗ. ಯಾರಾದರೂ ನಮ್ಮನ್ನು ಯೋಗ್ಯತೆಗೆ ಮೀರಿ ಗೌರವಿಸುವಾಗ ಹೆಂಗಾಗ್ತದ್ರಿ ಅಲ್ವಾ? ಯೋಗ್ಯತೆಗೆ ಮೀರಿ ಗೌರವಿಸುವಾಗ ನಾವು ಕಳೆದೋಗ್ಬಿಡ್ತೇವಲ್ಲಿ. ಅಯ್ಯೋ ದೇವರೇ, ಈ ವಿಷಯಕ್ಕೆ ನಾನು ನ್ಯಾಯ ಕೊಡಬೇಕೀಗ, ನನ್ನ ಬಗ್ಗೆ ಇವ್ರಿಗೆ ಅಭಿಪ್ರಾಯ ಹೆಂಗಿದೆ. ಇದೇ ಸ್ಯಾಲ್ವೇಷನ್. ನಾವೇನು ಮಾಡ್ತಿದ್ದೆ ಗೊತ್ತಾ? ನಾವೇನು ಮಾಡಿದೇವೆ ಅಂದರೆ, ಶಿಲುಬೆ ಮೇಲೆ ಪ್ರಾಣ ಕೊಡಿದ್ರೆ ಯೇಸು ಸ್ವಾಮಿ, ನಾನು ಆ ಡೋರ್ ಬಳಿಗಿದ್ದೇನೆ, ಸ್ಯಾಲ್ವೇಷನ್ ಇಲ್ಲಿದೆ, ಪ್ರತಿದಿನ ನಡಿಬೇಕು ನಾನು. 1 ದಿನ 2 ದಿನ ಎಡವಿ ಬೀಳ್ತೇವೆ, ಮತ್ತು ಡೋರ್ ಹತ್ರ ನಿಂತ್ಕೊಳ್ತೇವೆ. ಹೀಗಾಗಿ ನಮ್ಗೆ ಅನಿಸ್ತದೆ ಯೇಸು ಸ್ವಾಮಿ ತುಂಬ ದೂರ ಇದ್ದಾನೆ. ಹೀಗೆ ಅನಿಸ್ತದೆ ಆತ್ಮಿಕ ಜೀವನ ತುಂಬ ದೂರ ಇದೆ. ಹೀಗಾಗಿ ನಮಗೆ ಪರಿಶುದ್ಧತೆ ತುಂಬ ಕಷ್ಟ ಅನಿಸ್ತದೆ, ಆರಾಧನೆ ತುಂಬ ಕಷ್ಟ ಅನಿಸ್ತದೆ. ಪ್ರಿಯ ದೇವರ ಮಕ್ಕಳೇ, ನಾನು CSI ಸಭೆ ಮೆಂಬರ್ಶಿಪ್ಪಲ್ಲಿ ಇದ್ದವನೇ. ಒಂದೇ ನನಗೆ ಡೌಟ್ ಬರ್ತಿದ್ರಿ, ಯಾರಾದರೂ ಕಷ್ಟಪಡ್ತಾ ಇದ್ರೆ ಅಂದರೆ ನಿಮ್ಮ ರಕ್ಷಣೆಯನ್ನು ಖಚಿತ ಮಾಡಿಕೊಳ್ರಿ. ರಕ್ಷಣೆ ಖಚಿತತೆ ಇಲ್ಲ ಅಂತಂದರೆ ಇವನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆಗೋದಿಲ್ಲ. ಪ್ರತಿದಿನ ಗಿಲ್ಟಲ್ಲಿ ಬೀಳ್ತೇವೆ, ಪ್ರತಿದಿನ ಪಾಪ ಪ್ರಜ್ಞೆ ಕಾಡ್ತಾ ಇರ್ತದೆ. ನಾನು ಇದನ್ನು ಮಾಡಲಿಲ್ಲ, ಅದೇ ನಮ್ಮನ್ನು ಕಾಡ್ತಾ ಇರ್ತದೆ. ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಯಾಕೆ ನಮಗೆ ಈ ಸಮಸ್ಯೆ? ಬೇರೆದ್ರಿಗೆ ಯಾಕಿಲ್ಲ, ನಮಗೆ ಯಾಕೆ ಸಮಸ್ಯೆ? ಆದಿ ಸಭೆ ಪ್ರಾರಂಭ ಹೇಗಾಯ್ತಂತೆ? ಪೇತ್ರ ವಾಕ್ಯ ಸಾರ್ತಾ ಇದ್ದಂತೆ, ಹೌದಾ? ವಾಕ್ಯ ಸಾರುವಾಗ 300 ಜನ ವಾಕ್ಯಕ್ಕೆ 3000 ಜನ ವಾಕ್ಯ ಕೇಳಿಸ್ಕೊಂಡ್ರು. ಅವ್ರು ಹೇಳ್ತಾರೆ, ಈ ವಾಕ್ಯಕ್ಕೆ ನಾವೇನು ಮಾಡ್ಬೇಕೀಗ? ವಾಟ್ ನೆಕ್ಸ್ಟ್? ನೀನು ಹೇಳಿ, ನೀವೇನು ಹೇಳ್ತಾರೆ ಅದನ್ನು ಮಾಡ್ತೇವೆ. ಅವಾಗ ಪೇತ್ರ ಹೇಳ್ತಾನೆ, ಯೇಸು ಸ್ವಾಮಿ ಹೆಸರಲ್ಲಿ ನಿಮ್ಮೆಲ್ಲ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೀಕ್ಷಾಸನ ತೆಗೆದುಕೊಂಡುಕೊಳ್ಳೆ ಫಸ್ಟ್ ಸಭೆ ಎಸ್ಟಾಬ್ಲಿಷ್ ಆಯಿತು. ಈಗ ನಿಮ್ಮ ಸಭೆ ಜೀವನ ಪ್ರಾರಂಭ ಆಗಿದ್ದು ಹೇಗೆ ನೋಡ್ರಿ? ಏನನ್ನ ಕೇಳಿ ಚರ್ಚ್ ಒಳಗೆ ಬಂದ್ವಿ ನಾವು? ನಮ್ಮ ಆತ್ಮೀಯ ಜೀವನ ಸ್ಟಾರ್ಟ್ ಆಗಿದ್ದು ಹೇಗೆ? ನಮ್ಮ ತಂದೆಯಲ್ಲಿ ಹೋಗ್ತಾರೆ, ನಾನು ಹೋಗಬೇಕು. ನಮ್ಮ ತಾಯಿ ಸಭೆ, ತಂದೆ ಸಭೆ, ಸಂಡೇ ಸ್ಕೂಲೊಂದು ಹೋಗ್ತಾ ಇದ್ದೇವೆ, VBSಗೆ ಹೋಗ್ತಾ ಇದ್ದೇವೆ, ಯೂತ್ ಕ್ಲಾಸ್ ಹೋಗ್ತಾ ಇದ್ದೇವೆ. ನಮ್ಮ ಮೆಂಬರ್ಶಿಪ್ ಎಲ್ಲಿದೆ ಅಂತ ನಾವು ಬರ್ತಾ ಇದ್ದೇವೆ. ಯಾವ ವ್ಯಕ್ತಿ ಮೆಂಬರ್ಶಿಪ್ಪಿಂದ ಈ ಸಭೆ ಒಳಗೆ ಪ್ರವೇಶ ಮಾಡ್ತಾರೆ ಅವ್ರಿಗೆ ಬೈಬಲಲ್ಲಿರುವಂಥ ಸಂಗತಿಗಳು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಯಾರು ಮಾನಸಾಂತರದೊಂದಿಗೆ, ಪಶ್ಚಾತ್ತಾಪದೊಂದಿಗೆ ಯೇಸುವಿನ ಸುವಾರ್ತೆಯನ್ನು ಕೇಳಿಕೊಂಡು ಆ ಸುವಾರ್ತೆಗೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ, ಆ ವ್ಯಕ್ತಿ ಚರ್ಚ್ ಒಳಗಿದ್ರು ಒಂದೇ, ಹೊರಗಿದ್ರು ಒಂದೇ, ಅವನು ದೇವರಿಗಾಗಿ ಬಲವಾಗಿ ಜೀವಿಸ್ತಾ ಇರ್ತಾನೆ. ಯಾರಿಗೆ ಮಾನಸಾಂತರ ಇಲ್ಲ ಅವರು ಒಂದು ಚರ್ಚ್ ಒಳಗಡೆ ಇರ್ಬೋದಷ್ಟೇ. ಮಾನಸಾಂತರ ಪಟ್ಟವರ ಒಳಗಡೆ ಒಂದು ಚರ್ಚ್ ಸ್ಟಾರ್ಟ್ ಆಗ್ತದೆ. ಎವ್ರಿ ಡೇ ಚರ್ಚ್, ಪ್ರತಿ ಕ್ಷಣ ಚರ್ಚ್, ಪ್ರತಿದಿನ ಆರಾಧನೆ ನಡೀತಾ ಇರ್ತದೆ, ಪ್ರತಿದಿನ ಅಲ್ಲಿ ಅಭಿಷೇಕ ಇರ್ತದೆ, ಪ್ರತಿದಿನ ಪ್ರಾರ್ಥನೆ ಇರ್ತದೆ, ಪ್ರತಿದಿನ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಯಾಕಂತಂದರೆ ಅವರ ಒಳಗಡೆ ಒಂದು ಚರ್ಚ್ ಇದೆ. ಇವತ್ತು ನಿಮ್ಮ ರಕ್ಷಣೆ ಪ್ರಶ್ನಾರ್ಥಕ ಇದ್ದರೆ ಈಗ ವಿಷಯಗಳನ್ನು ಗರ್ವ, ಅಹಂಕಾರ, ಕ್ಷಮಿಸಬೇಕು, ಪ್ರೀತಿ ಮಾಡಬೇಕು, ಇವುಗಳನ್ನ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಅದಕ್ಕೊಂದು ಚಿಕ್ಕ ಉದಾಹರಣೆ ಕೊಡೋಕೆ ನಾನು ಬಯಸ್ತೇನೆ. 1 ಗ್ಲಾಸ್ ಹಾಲು ಇದೆ ಅಂದ್ಕೊಳ್ರಿ. 1 ಗ್ಲಾಸ್ ಹಾಲು ಪಕ್ಕದಲ್ಲಿ 1 ಮೂಟೆ ಸಕ್ಕರೆ, ಒಂದು ದೊಡ್ಡ ಮೂಟೆ, 100 kg ಮೂಟೆ ಸಕ್ಕರೆಯನ್ನು 1 ಗ್ಲಾಸ್ ಪಕ್ಕದಲ್ಲಿ ಕಟ್ಟಿಡ್ತೇನೆ. ಕಟ್ಟಿಟ್ಟು ಒಂದು ಇಡೀ ದಿನ ಇಡ್ತೇನೆ. ಹಾಲು ಸಿಹಿ ಆಗ್ತದ? 1 ವಾರ ಇಟ್ಟರೆ
1 ವರ್ಷ ಸಿಹಿಯಾಗಲ್ವಾ? ಹಾಲಿಷ್ಟೇ, ಸಕ್ಕರೆ ಇಷ್ಟು ಸಿಹಿಯಾಗಲ್ವಾ? ಏನು ಮಾಡ್ಬೇಕು ಹಾಗಾದರೆ? 1 ಸ್ಪೂನ್ ಸಕ್ಕರೆ ಅದ್ರೊಳಗೆ ಬೀಳಬೇಕಾಗಿದ್ರೆ ಅಷ್ಟೇ. ನಮ್ಮ ಕಡೆ ಜ್ಞಾನ ಮೂಟೆ ಎಷ್ಟಿದೆ. ಏಸೋಮ್ ಅದನ್ನು ಮಾಡಿದ್ದಾರೆ, ಏಸೋಮ್ ಇದನ್ನು ಮಾಡಿದ್ದಾರೆ, ಏಸೋಮ್ ಹಾಗಿದ್ದಾರೆ, ಹೀಗಿದ್ದಾರೆ. ಯಾಕೆ ಈ ರೀತಿಯಾಗಿ ನಾವು ವಾಕ್ಯ ಹೇಳ್ತೇನೆ ಅಂದರೆ, 2 ಜೀವನ ನಾನು ಮಾಡಿದ್ದೇನೆ ರೀ. ರಕ್ಷಣೆಗೆ ಬಂದ ಮೇಲೆ ಸೇವೆ ಮಾಡುವಾಗಲೂ 2 ಜೀವನ ಮಾಡಿದ್ದೇನೆ. ಅಭಿಷೇಕ ಇಲ್ಲದೆ ಸೇವೆ ಮಾಡೋದು, ಸೇವೆ ಹೆಂಗಿರೋದು ನನಗೆ ಗೊತ್ತು. ದರ್ಶನ ಇಲ್ಲದೆ ಸೇವೆ ಮಾಡೋರು ಹೇಗಿರ್ತಾರೆ ನನಗೆ ಗೊತ್ತು, ಯಾಕಂದ್ರೆ ಅದನ್ನು ಮಾಡಿದ್ದೇನೆ. ಅವೆರಡು ಜೀವನ ನಾನು ಮಾಡಿದ್ದೇನೆ. ಈಸಿಯಾಗಿ ನಂಗೆ ಅರ್ಥ ಆಗ್ತದೆ ರೀ. ಯಾರಾದರೂ ಬಂದು ಮಾತಾಡಿದ್ರೆ ಅವ್ರ ಆತ್ಮಿಕ ಮಟ್ಟ ಎಷ್ಟಿದೆ ಅರ್ಥ ಆಗ್ತದೆ ಅಂದರೆ, 0 ಇಂದ ನಾನು ಮೇಲೆ ಬಂದಿದ್ದೇನೆ. ಒಂದೊಂದು ಹಂತ ಏನಂತ ನನಗೆ ಗೊತ್ತು. ನಾವು ಅದನ್ನು ಮಾಡ್ತಾ ಇದ್ದೇವೆ. ಹಾಲಿದೆ, ಪಕ್ಕದಲ್ಲಿ ಮೂಟೆ ಇದೆ, ನಮಗೆ ಖುಷಿ ಏನು ಗೊತ್ತಾ? ನಮ್ಮ ಪಕ್ಕದಲ್ಲಿ 100 kg ಸಕ್ಕರೆ ಇದೆ, ಬಟ್ ನನ್ನ 1 ಕಪ್ ಮಿಲ್ಕಲ್ಲಿ 1 ಸ್ಪೂನ್ ಶುಗರ್ ಇಲ್ಲ. ಜನರಿಗೆ ನೋಡಕ್ಕೆ 1 ಮೂಟೆ ಸಕ್ಕರೆ ಇದೆ, ನಮ್ಮನ್ನು ಒಳಗೆ ಟಚ್ ಮಾಡಿದಾಗ ಗೊತ್ತಾಗ್ತದೆ ನಾವು ಯಾರು ಅಂತೇಳಿ. ನಮ್ಮನ್ನು ಟಚ್ ಮಾಡುವವರೆಗೂ, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡುವವರೆಗೂ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವವರೆಗೂ, ಪರ್ಸನಲ್ ವಿಷಯ ಟಚ್ ಮಾಡುವವರೆಗೂ ನಾವು ಏಂಜಲ್ ಥರನೇ ಕಾಣ್ತಾ ಇರ್ತೇವೆ. ಯಾವಾಗ ಅದನ್ನು ಟಚ್ ಮಾಡ್ತಾರಲ್ಲ, ಆವಾಗ ನಿನ್ನ ಒಳಗಡೆ ರಿಯಲ್ ಆಗಿ ಏನಿದೆ ಹೊರಗಡೆ ಅವಾಗ ಬರ್ದವಾಗ ಹೇಳ್ತಾರೆ, ನೋಡ್ರಿ ನನ್ನ ಒಳಗಡೆ ಇರುವುದನ್ನು ಎಬ್ಬಿಸ್ಬೇಡ ಅಂದ್ರೆ ಒಳಗಡೆ ಯೇಸು ಸ್ವಾಮಿ ಇಲ್ಲ. ನೀನು ಒಳಗಡೆ ಯೇಸು ಸ್ವಾಮಿ ಇದ್ರಂತ ಅನ್ಕೊಡ್ರಿ, ನಿಮ್ಮನ್ನು ಚುಚ್ಚಿ ಮಾತಾಡಲಿ, ಹೀಯಾಡಿಸಿ ಮಾತಾಡಿದ್ರು, ನಿನ್ನ ಒಳಗಡೆಯಿಂದ ಯೇಸು ಸ್ವಾಮಿ ಮಾತಾಡ್ತಾರೆ. ಸ್ಟೇಫನನ್ನ ಕಲ್ಲೆಸೆದು ಕೊಲ್ಲುವಾಗ ಅವನ ಮುಖ ದೇವದೂತನ ಮುಖದಂತೆ ಕಾಣ್ತಾ ಇತ್ತಂತೆ. ಇವತ್ತು ಒಂದು ಮಾತು ಸಾಕ್ರಿ, ನಮ್ಮ ಮುಖ ಸೈತಾನ ಮುಖ ಹತ್ರ ಆಗ್ಬಿಡ್ತದೆ. ಒಂದು ಮಾತು ಸಾಕು. ಹಾಗಾದ್ರೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಈ ಹೊರಗಡೆ ಇರುವಂಥ ಇದೆಯಲ್ಲ, ಇದು ಎಷ್ಟು ದಿವಸ ನಾವು ಮೇಂಟೈನ್ ಮಾಡ್ಬೋದು? ಎಷ್ಟೋ ಸರಿ ಒಳ್ಳೆಯವರಾಗ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೇವೆ, ಬಟ್ ಒಳ್ಳೆಯವರಾಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇನ್ಬಿಲ್ಟ್ ನಮ್ಮೊಳಗೆ ಕೆಟ್ಟದ್ದಿದೆ, ಟಕ್ ಅಂತ ಹೊರಗೆ ಬಂದ್ಬಿಡ್ತದೆ. ಅದನ್ನೇ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಜಯಿಸಿದ್ದು, ಅದನ್ನು ಯೇಸು ಸ್ವಾಮಿ ತೆಗೆದು ಹಾಕಿದಂತೆ. ಸೈತಾನ ತಲೆಯನ್ನು ಆತನ ಜಜ್ಜಿದ್ದಾನೆ. ಹೀಗೆ ನಾನು ಪಾಪಿ ಎಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿತ್ತು? ವಾಕ್ಯ ಬರೆಯಲ್ಪಟ್ಟಿತ್ತು. ನಮಗೆ ಬೋಧಕರು ಬೋಧಿಸಿದ್ರು. ಅದರಿಂದ ನಾವೇನು ತಿಳ್ಕೊಂಡ್ವಿ? ಜನ್ಮದಿಂದಲೂ ಕರ್ಮದಿಂದಲೂ ನಾನು ಏನಾಗಿದ್ದೇನೆ? ಪಾಪೆತ್ ಒಪ್ಪಿಕೊಂಡ್ವಿ. ಒಪ್ಪಿಕೊಂಡ ಮೇಲೆ ಪಾಪ ನಮ್ಮ ಜೀವನದಲ್ಲಿ ಕಾಮನ್ ಆಗಿಬಿಡ್ತು. ಹಾಗೇ ನಾನು ಹೇಳ್ತಾ ಇರೋದು ಏನಂದರೆ, ಪಾಪದಿಂದ ಯೇಸು ಸ್ವಾಮಿ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಈಗ ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕಾಗಲ್ಲ. ಈಗ ಪಾಪ ನಮ್ಮನ್ನು ಹಾಳು ಮಾಡಲಿಕ್ಕಾಗಲ್ಲ. ಯೇಸು ಸ್ವಾಮಿ ಶಿಲುಮೆ ಎಲ್ಲವನ್ನು ಹೊತ್ತು ತೀರಿಸಿದ್ದಾನೆ. ನನ್ನನ್ನು ಶುದ್ಧ ಕನ್ನಿಕೆಯ ಹಾಗೆ ಆತನು ಶುದ್ಧೀಕರಣ ಮಾಡಿದ್ದಾನೆ. ಅದಕ್ಕಾಗಿ ಪೌಲ್ ಹೇಳ್ತಾನೆ, ಇಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಹಾಗಾದ್ರೆ ವಿನೋದ್ ಎಲ್ಲಿದ್ದಾನೆ? ಶಿಲುಮೆ ಮೇಲಿದ್ದಾನೆ. ಹಾಗಾದ್ರೆ ನಿಮ್ಮ ಐಡೆಂಟಿಟಿ ಏನು? ನಿಮ್ಮ ಗುರುತು ಏನು? ಯಾರಾದ್ರೂ ಬಂದು ಸೈತಾನ ಕೇಳ್ತಾನೆ, ಓ ನೀನು ಎಷ್ಟರಲ್ಲಿ ನೀರಲ್ಲಿದೆ ಗೊತ್ತಪ್ಪ, ನೀನು ಏನು ಪಾಪ ಮಾಡಿದೆ ಗೊತ್ತು, ನಿನ್ನ ಸ್ವಭಾವ ಗೊತ್ತು, ನಿನ್ನ ಗುಣಗಳು ಗೊತ್ತು, ನಿನ್ನ ವೀಕ್ನೆಸ್ ಗೊತ್ತು. ಸೈತಾನ ಬಂದು ಇವತ್ತು ನಿಂತ್ಕೊಳ್ಳುವ ನಾವು ಹೇಳಬೇಕಾಗಿದೆ, ಎಕ್ಸಾಕ್ಟ್ಲಿ ಯುವರ್ ರೈಟ್. ನೀನೇನು ಹೇಳ್ತಾ ಇದ್ದ ಅದರಲ್ಲಿ ಯಾವುದು ತಪ್ಪಿಲ್ಲ. ಬಟ್ ಒಂದು ವಿಷಯ ನಿನಗೆ ಗೊತ್ತಿಲ್ಲ. ಏನಂತಂದ್ರೆ, ಈಗ ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ರಿಂದ ಆ ವಿನೋದಿಗೆ ಇಲ್ಲಿಲ್ಲ, ಅವನು ಎಲ್ಲಿದ್ದಾನೆ? ಶಿಲ್ಬೆ ಮೇಲೆ ಇದ್ದಾನೆ. ಈಗ ಯೇಸು ಸ್ವಾಮಿ ಇಲ್ಲಿದ್ದಾನೆ ಅನ್ನುವಂಥ ಒಂದು ಸತ್ಯ ನೀವು ಗ್ರಹಿಸಿಕೊಂಡು ಮಾತಾಡಿ ಅದನ್ನು ನಂಬಿಬಿಟ್ರೆ ನಿಮ್ಮ ಜೀವನದಲ್ಲಿ ಜಯ ಜೀವನ ಪ್ರಾರಂಭ ಆಗ್ತದೆ. ಪಾಪ ಅನ್ನುವುದನ್ನು ಅರ್ಥ ಮಾಡ್ಕೊಂಡ್ವಲ್ಲ ನಾವು, ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸ್ಕೊಂಡ್ವಿ. ಹಾಗೆಯೇ ನೀತಿವಂತಿಕೆ, ರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ರಿ. ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಪ್ರಾಬ್ಲಮ್ ಹೆಂಗೆ ಗೊತ್ತಾ? ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಸಾಲ್ವೇಷನ್ ಹಾಗಲ್ಲ, ಉಚಿತವಾಗಿ ಕೊಡಲ್ಪಟ್ಟಿದೆ. ಶಿಲ್ಬೆ ಮೇಲಿರುವಂಥ ಕಳ್ಳ ಏನು ಪ್ರಾಕ್ಟೀಸ್ ಮಾಡಿದ? ದೇವ್ರು ಹೇಳ್ಬೋದಾಗಿತ್ತಲ್ಲ, ನಿನಗೇನು ಮಾಡ್ತೇನೆ, ನೀನು ಸಾಯೋದಿಲ್ಲ, ಸತ್ ಮೇಲೆ ಹೇಳ್ತೀಯ, ನೀನು ಗ್ಯಾರಂಟಿ ರಕ್ಷಣೆ ಕೊಡ್ತೀನಿ, 3 ವರ್ಷ ಏನು ಮಾಡ್ಬೇಕು, ನೀನು ನನ್ನ ಶಿಷ್ಯನಾಗಿ ಜೀವಿಸಿ ಬರಬೇಕು. ದೇವ್ರ ಉದ್ದೇಶ ಅದಿಲ್ರಿ, ನಾವು ತಲೆಯಲ್ಲಿ ಹಾಕ್ತಾ ಇದ್ದೇವೆ ಎಲ್ಲ ಅದನ್ನು. ದೇವ್ರಿಗೆ ಅದು ಇಷ್ಟ ಇಲ್ಲ. ದೇವ್ರಿಗೆ ಎಷ್ಟು ಆಸೆ ಗೊತ್ತಾ? ಬೇಗನೆ ನಾವು ಬರಬೇಕಂತ ಹೇಳಿ, ನಾವು ಬೇಗನೆ ಪರಲೋಕಕ್ಕೆ ಬಂದ್ಬಿಡ್ಬೇಕು, ನಾವು ಬೇಗನೆ ರಕ್ಷಿಸಲ್ಪಡಬೇಕು, ಬೇಗನೆ ಮತ್ತೆ ಹಳೆ ಪಾಪದಲ್ಲಿ ಬೀಳಬಾರ್ದು. ಅಷ್ಟು ನಮ್ಮ ವಿಷಯದಲ್ಲಿ ದೇವ್ರಿಗೆ ಕಾಳಜಿ ಉಳ್ಳವರಾಗಿದ್ದಾರೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಾ ಇಲ್ಲ. ನಮಗೆ ಸಮಾಧಾನದ ವಾಕ್ಯ ಸಿಗ್ತಾ ಇಲ್ರಿ, ಗಿಲ್ಟ್ ವಾಕ್ಯನೇ ಸಿಗ್ತಾ ಇದೆ. ನೀವೆಷ್ಟು ಪಾಪಿಷ್ಠರಾಗಿದ್ದೀರಿ, ನೀವೆಷ್ಟು ದುಷ್ಟರಾಗಿದ್ದೀರಿ, ನೀವೆಷ್ಟು ಅಪರಾಧಿಗಳಾಗಿದ್ದೀರಿ, ನೀವೆಷ್ಟು ಹೊಲಸಾಗಿದ್ದೀರಿ ಅನ್ನೋದನ್ನು ವಾಕ್ಯ ತೆಗೆದು 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 ನಮ್ಗೆ ಹೇಳ್ತಾ ಇದ್ದಾರೆ. ಒಬ್ಬರಾದರೂ ಬಂದು ನಮಗೆ, ನೀ ಎಷ್ಟು ನೀತಿವಂತನಾಗಿದ್ದಿ, ನೀ ಎಷ್ಟು ದೇವರಿಂದ ಪ್ರೀತಿಸಲ್ಪಟ್ಟಿದ್ದಿ, ಎಷ್ಟು ನಿನಗೆ ಬೆಲೆ ಇದೆ, ಎಷ್ಟು ನಿನಗೆ ಮಹಿಮೆ ಇದೆ, ನಿನಗೋಸ್ಕರ ಪರಲೋಕ ವೇಟ್ ಮಾಡ್ತಾ ಇದೆ, ನಿನಗೋಸ್ಕರ ಯೇಸು ಸ್ವಾಮಿ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟು ದೇವರು ಹಳೆ ಒಡಂಬಡಿಕೆ ನಮ್ಮನ್ನು ನೋಡ್ತಾ ಇರುವಾಗ ನಮ್ಮ ಪಾಪಗಳನ್ನೇ ನೋಡ್ತಾ ಇದ್ರಿ. ಹೊಸ ಒಡಂಬಡಿಕೆ ಹಾಗಲ್ಲ. ನನ್ನ ಮಗ ಎಲ್ಲಿ ತಪ್ಪಿ ಹೋಗ್ಬಿಡ್ತಾನೆ, ಆತನಿಗೆ ಹೇಗೆ ಸಹಾಯ ಮಾಡಲಿ, ಅವನನ್ನು ಹೇಗೆ ತಪ್ಪಿಸ್ಲಿ, ಹೇಗೆ ಅವನನ್ನು ರಕ್ಷಿಸ್ಲಿ ಎಂಬುದಾಗಿ ದೇವರ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದ್ದೇವೆ. ಕೊರಿಂಥ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಆತನು ಸಿದ್ಧ ಮಾಡಿಟ್ಟಿದ್ದಾನೆ.
ಪ್ರೇ ದೇವರ ಮಕ್ಕಳೇ, ಯೇಸು ಸ್ವಾಮಿ ಶಿಲ್ಬೆ ಮರಣ ಕೇವಲ ಆತನು ಒಳ್ಳೆಯವನೆಂಬುದಾಗಿ ತೋರಿಸುವುದಕ್ಕಾಗಿ ಅಲ್ಲ, ಆತನ ಶಿಲ್ಬೆ ಮರಣ ನಮ್ಮೆಲ್ಲರನ್ನು ಒಳ್ಳೆಯವರನ್ನಾಗಿ ಮಾಡುವುದಕ್ಕಾಗಿ. ಯೇಸು ಸ್ವಾಮಿ ಶಿಲ್ಬೆ ಮರಣ ಆತನ ದೈವಿಕವಾದ ದೇವರೆಂಬುದಾಗಿ ಹೇಳುವುದಕ್ಕಾಗಲ್ಲ, ನಾನು ನೀನು ದೇವರ ಮಗನಾಗುವುದಕ್ಕಾಗಿ ಮಾಡಲ್ಪಟ್ಟಂಥ ಮಹಾಕ್ರಿಯೆಯಾಗಿದೆ. ಅದನ್ನು ವ್ಯರ್ಥ ಮಾಡೋದು ಬೇಡ್ರಿ. ನಾವು ಹಾಡ್ತೇವಲ್ಲ, ಇದ್ದಂತೆ ಬಂದೆ ಸ್ವಾಮಿ. ಶುದ್ಧವಾದವರು ಯೇಸುವನ್ನು ಬೇಕಾಗಿಲ್ಲರಿ, ಸರಿ ಇರೋರು ಯೇಸುವನ್ನು ಬೇಕಾಗಿಲ್ಲ. ಯೇಸುವನ್ನು ಮಾತು ಹೇಳ್ತಾರಲ್ಲ, ಆರೋಗ್ಯವಂತರಿಗೆ ವೈದ್ಯನೇ ಬೇಕಾಗಿಲ್ಲ, ರೋಗದಲ್ಲಿರುವಂಥವ್ರಿಗೆ. ನಾನು ಪ್ರೇಯರ್ ಮಾಡ್ತೇನೆ, ನಾನು ಬೈಬಲ್ ಓದ್ತೇನೆ, ನಿಮ್ಗೆ ರಕ್ಷಣೆನೇ ಆಗಲ್ಲ. ಇವತ್ತು ಇದನ್ನು ಹಿಡ್ಕೊಂಡು ನೀವು ಯೇಸು ಮುಂದೆ ನಿಂತ್ಕೊಳ್ಳುವಾಗ ಯೇಸು ಒಂದು ಸಾಮ ಹೇಳ್ತಾರಲ್ಲ, ಅವನೊಬ್ಬನು ಏನು ಬರ್ತಾನೆ, ಪರ್ಸ ಏನು ಹೇಳ್ತಾನೆ, ಸ್ವಾಮಿ ನಾನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಕಾಣಿಕೆ ಕೊಡ್ತೇನೆ, ನಾನು ಉಪವಾಸ ಮಾಡ್ತೇನೆ. ಯೇಸು ಸ್ವಾಮಿ ಭೂಮಿ ಮೇಗಿರುವಾಗ ಮಾಡಿದ ತೀರ್ಪು ಅದು. ಹೇಳ್ತಾರೆ, ಅವನ ಪ್ರಾರ್ಥನೆ ಪರಲೋಕ ಕೇಳಲಿಲ್ಲ. ಸಮಾರ್ಯದವನು ಹೊರಗಡೆ ನಿಂತ್ಕೊಂಡು, ಸುಂಕದವನು ಹೊರಗಡೆ ನಿಂತ್ಕೊಂಡು, ನನ್ನದು ಏನೂ ಇಲ್ಲ ಸ್ವಾಮಿ, ದಟ್ ಇಸ್ ಅ ಸಲ್ವೇಷನ್. ಅಟ್ ಪ್ರೆಸೆಂಟ್ ಐ ಆಮ್ ನಥಿಂಗ್ ಅಂತ ಯಾರಂತೀರ, ಅವ್ರಿಗೆ ರಕ್ಷಣೆ ಆಗ್ತದೆ. ಅವ್ರಿಗೆ ಶಿಲ್ಬೆ ಇರುವುದು. ನಾನು ಏನಾದ್ರು ಟ್ರೈ ಮಾಡ್ತೇನೆ, ಪ್ರಾಕ್ಟೀಸ್ ಮಾಡ್ತೇನೆ, ನನಗೆ ಗೊತ್ತು, ಇದರಿಂದ ರಕ್ಷಣೆ ಆಗಲ್ಲ ರೀ, ನನಗೇನೂ ಗೊತ್ತಾಗಲ್ಲ ಸ್ವಾಮಿ, ನನಗೇನೂ ಅರ್ಥ ಆಗಿಲ್ಲಪ್ಪ, ನಾನು ಝೀರೋ. ಕಂಪ್ಲೀಟಾಗಿ ದೇವರು ನಮ್ಮ ಟೇಕ್ ಓವರ್ ಮಾಡ್ತಾರೆ. ಇವತ್ತು ನನ್ನ ರಕ್ಷಣೆ ಜೀವನದಲ್ಲಿ ನಾನು ಪ್ರತಿದಿನ ಹಾಗೆ ನಡೀತಾ ಇದ್ದೇನೆ. ಎಷ್ಟೋ ಜನಕ್ಕೆ ಅವ್ರು ಮಾಡೋ ಪ್ರೇಯರ್ ಮೇಲೆ ಭರವಸ. ಒಂದಿನ ಪ್ರೇಯರ್ ತಪ್ಪಿಟ್ರು, ಅಯ್ಯೋ ದೇವ್ರೇನು ಬಿಡ್ತಾರೇನೋ ಪ್ರೇಯರ್, ಅದ್ರ ಮೇಲೆ ಗ್ಯಾರಂಟಿ ಅವ್ರಿಗೆ. ಕೆಲವರಿಗೆ ಬೈಬಲ್ ಓದೋದ ಮೇಲೆ, ಡೈಲಿ ಬೈಬಲ್ ಓದ್ತಾ ಇದ್ದಾನೆ, ರಕ್ಷಿಸಲ್ಪಟ್ಟಿದ್ದೇವೆ ಅಂದರೆ ಗುರುತೇನು, ನಾ ಡೈಲಿ ಬೈಬಲ್ ಓದ್ತಾ ಇರ್ತೇನೆ, ನಾ ಡೈಲಿ ಪ್ರೇಯರ್ ಮಾಡ್ತೇನೆ. ಶಾಸ್ತ್ರಿ ಪರ್ಸರಿ ದಿನ ಅದನ್ನು ಮಾಡ್ತಾ ಇದ್ರಿ. ಯೇಸು ಒಂದು ಮಾತು ಹೇಳ್ತಾರೆ, ನಿಮ್ಮ ನೀತಿ ಪರಿಸಾಯಲಿಗಿಂತ ಹೆಚ್ಚಿನದಾಗಿರ್ಬೇಕಂತೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಮಾಡಿದ್ರೆ ಎಷ್ಟು ಪ್ರೇಯರ್ ಮಾಡ್ಬೋದು, ಎಷ್ಟು ನಾವು ದೇವ್ರು ನಡ್ಕೊಳ್ಬೋದು. ಯೇಸು ಹೇಳ್ತಾರೆ, ಅರ್ಥ ಹೆಂಗೆ ಗೊತ್ತಾ, ನಿಮ್ಮ ಪ್ರಯಾಸದಿಂದ ನಿಮ್ಮ ನೀತಿ ಕಂಪ್ಲೀಟ್ ಆಗಲ್ಲ, ನಂಬಿಕೆಯಿಂದ ನಿಮ್ಮ ನೀತಿ ಕಂಪ್ಲೀಟ್ ಆಗ್ತದೆ. ಅದನ್ನು ಗ್ರಹಿಸಿಕೊಳ್ಳೋದ್ರಿಂದ ನಮ್ಮ ನೀತಿ ಕಂಪ್ಲೀಟ್ ಆಗ್ತದೆ. ದೇವ್ರ ಚಿತ್ತ ಇರೋದಾದರೆ ನಾಳೆ ಬರುವಾಗ ಹೇಗೆ ನಾವು ಆಲೋಚನೆ ಮಾಡಬೇಕು, ಹೇಗೆ ಜ್ಞಾನ ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ. ನಂಬಿಕೆಯಿಂದ ನಮ್ಮ ಆತ್ಮಿಕ ಜೀವನ ಪ್ರಾರಂಭವಾದರೆ ಜ್ಞಾನದಿಂದ ನಮ್ಮ ಆತ್ಮಿಕ ಜೀವನ ಪರಿಪೂರ್ಣವಾಗ್ತದೆ. ಎಷ್ಟೋ ಜನರು ನಂಬಿದ್ದಾರೆ, ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಂದರೆ ಏನು ಅಂತ ಹೇಳಿ ನಾವು ನಾಳೆ ದಿನ ಧ್ಯಾನ ಮಾಡಿಕೊಳ್ಳಿಕ್ಕಿದೆ. ಸಬ್ಜೆಕ್ಟ್ ಏನಿದೆ ನನಗೆ ಗೊತ್ತಿಲ್ಲ ರೀ, ಬಟ್ ಆದರೆ ದೇವರಾತ್ಮನ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಹೇಳ್ತಾ ಇದ್ದಾರೆ. ನಾಳೆ ಅದನ್ನು ನಾವು ಧ್ಯಾನ ಮಾಡಲಿಕ್ಕಿದೆ. ನನ್ನ ಆಸೆ ಒಂದೇ ಗೊತ್ತಾ, ನಾವು ಒಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡುವಂಥದ್ದಾಗಿರಬಾರ್ದ್ರಿ, ಒಂದು ವ್ಯಕ್ತಿ ದೇವರು ರೀಚ್ ಆಗಲಿಕ್ಕೆ ದಾರಿಯನ್ನು ಸಿದ್ಧಪಡಿಸಬೇಕಾಗಿದೆ. ಇವತ್ತು ನನಗೆ ರಕ್ಷಣೆನೇ ಅರ್ಥ ಆಗಲಿಲ್ಲ ಅಂತಂದರೆ, ಕೆಲವೊಂದು ಸಲ ನನಗೆ ಹೀಗೆ ಅನಿಸ್ತದೆ, ನಾವು ಫೌಂಡೇಶನ್ ರೌಂಡ್ ಹಾಕಿದ್ದೇವೆ, ಸರ್ಕಲ್ ಥರ ಫೌಂಡೇಶನ್ ಹಾಕಿ ಸ್ಕ್ವೇರಲ್ಲಿ ಬಿಲ್ಡಿಂಗ್ ಕಟ್ತೇವೆ. ಕಟ್ಲಿಕ್ಕೆ ಆಗ್ತದ್ರಿ? ಇವತ್ತು ನಮ್ಗೆ ಹಾಗೆ ಆಗ್ತಾ ಇದೆ. 2 ದಿನ 3 ದಿನ ಆದಮೇಲೆ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದವು. ಯಾಕಂದ್ರೆ ನನ್ನ ಮಾಡುವಂಥ ಕಾರ್ಯಗಳ ಮೇಲೆ ಭರವಸೆ ಇದೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನೀನು ಪ್ರಾರ್ಥನೆ ಮಾಡೋದ್ರಿಂದ ದೇವ್ರ ಮಗನಾಗಲ್ಲ, ಬೈಬಲ್ ಓದೋದ್ರಿಂದ ದೇವ್ರ ಮಗನಾಗಲ್ಲ, ಆರಾಧನೆ ಮಾಡೋದ್ರಿಂದ ದೇವ್ರ ಮಗನಾಗಲ್ಲ, ಕಾಣಿಕೆ ಕೊಡೋದ್ರಿಂದ ದೇವ್ರ ಮಗ ಆಗಲ್ಲ, ಸಭೆಗೆ ಬರೋದ್ರಿಂದ ದೇವ್ರ ಮಗನಾಗಲ್ಲ. ಆಲ್ರೆಡಿ ನೀನು ಏನೂ ಇಲ್ಲದೆ ಇರುವಾಗ ದೇವ್ರ ಮಗ ಆಗಿದ್ದಿ. ಅದಕ್ಕಾಗಿ ನೀವು ಪ್ರೇಯರ್ ಮಾಡ್ತೀಯ, ಅದಕ್ಕಾಗಿ ನೀವು ಬೈಬಲ್ ಓದ್ತೀರಿ, ಅದಕ್ಕಾಗಿ ನೀವು ಕಾಣಿಕೆ ಕೊಡ್ತೀರಿ, ಅದಕ್ಕಾಗಿ ನಾವು ದೇವ್ರನ್ನ ಆರಾಧನೆ. ಏನೂ ಇಲ್ಲದೆ ಇರುವಾಗ ಆ ಕೃತಜ್ಞತೆ ಇರುವುದೇ. ಏನಾದರೂ ಸಾಧನೆ ಮಾಡಿ ಬರುವಾಗ ನಮ್ಗೆ ಆ್ಯಟಿಟ್ಯೂಡ್ ಇರ್ತೈತೆ. ದೇವರ ಸನ್ನಿಧಿಯಲ್ಲಿ ಆ್ಯಟಿಟ್ಯೂಡ್ ನಡೆಯಲ್ಲ. ನಮ್ಗೆ ಯಾರಾದ್ರೂ ಪಾಪ ಮಾಡ್ಕೊಂಡು, ನೋಡಿ ನಾವು ಹೆಂಗೆ ಸ್ಟೇಬಲ್ ಆಗಿದ್ದೇವೆ, ಅವ್ರು ನೋಡಿ ಜೀವನ ಹೆಂಗಿದೆ, ಆ್ಯಟಿಟ್ಯೂಡ್. ಕೆಲವೊಂದು ಸೇವಕರು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ನನ್ನ ಫ್ಯಾಮಿಲಿ ಸರಿ ಇದೆ, ಆ್ಯಟಿಟ್ಯೂಡ್. ಓಕೆ, ನಾವು ಒಳ್ಳೆ ಸೇವಕ ಆಗಾದ್ರೆ ನೋ, ನಿಮ್ಮ ರಿಸಲ್ಟಿಂದ ನೀವು ಒಳ್ಳೆಯವ್ರು ಕೆಟ್ಟರಂತ ಗೊತ್ತಾಗೋದಿಲ್ಲ, ನಿಮ್ಮ ನಂಬಿಕೆಯಿಂದ. ನನ್ನ ಒಳ್ಳೆಯವನಾಗಿದ್ದೇ ಯೇಸು ಸ್ವಾಮಿ ನಂಬಿದ್ರಿಂದ, ನಾನು ಒಳ್ಳೆಯವನಾಗಿದ್ದೇ ಯೇಸು ಸ್ವಾಮಿ ಶಿಲುಬೆಯನ್ನು ಸ್ವೀಕಾರ ಮಾಡಿದ್ರಿಂದ, ನಿನ್ನ ಕಾರ್ಯ ಸೇರಿಸ್ಬಿಟ್ರೆ ಅದೇನಾಗ್ಬಿಡ್ತು, ಅದು ಮಿಕ್ಸರ್ ಆಗಿಬಿಡ್ತೀರಿ, ಕಲಬೆರಕೆ ಆಗ್ತದೆ. ಇವತ್ತು ಅನೇಕರ ನೀತಿ ಆರಂಭದಲ್ಲಿ ಹಾಗೇ ಇದ್ವಿ, ಮಧ್ಯೆ ಬರ್ತಾ ಬರ್ತಾ ನಾವು ಕಲಬೆರಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಮಿಕ್ಸ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ಎಷ್ಟೋ ಕಡೆ ಹೋಗುವಾಗ ನಾವು ಒಂದು ಪ್ರಶ್ನೆ ಕೇಳ್ತೇನೆ, ಇವತ್ತು ಯೇಸು ಸ್ವಾಮಿ ಬಂದರೆ ಎಷ್ಟು ಜನ ಎತ್ತಲ್ಪಡ್ತೀರಿ? ಒಂದು ಸಭೆಯಲ್ಲಿ ನಾನು ಕೇಳಿದೆ, ನಾನು ಎಲ್ಲ ಸಭೆಯಲ್ಲಿ ಕೇಳ್ತೇನೆ ರೀ, ಯಾರೂ ಕೈ ಎತ್ತಲಿಲ್ಲ ರೀ. ನನಗೆ ಅವಾಗ ಅನ್ನಿಸ್ತು, ಹಾಗಾದರೆ ಯಾರಿಗೂ ರಕ್ಷಣೆ ಇಲ್ವಾ? ಹಾಗಾದರೆ ಚರ್ಚಲ್ಲಿ ಇರುವಂಥವ್ರಿಗೆ ಸೇಸೈ ಅಲ್ರಿ, ಇಂಡಿಪೆಂಡೆಂಟ್ ಚರ್ಚಲ್ಲಿ ಯಾರು ಕೈ ಎತ್ತಾರೆ? ಮಸ್ತ್ ವರ್ಷಿಪ್ ಮಾಡಿದ್ರಿ ಎಲ್ಲ, ಅವರು ಬಂದು ಕೂತಿದ್ದಾರೆ, ಕೇಳ್ತಾ ಇದ್ದೀನಿ. ಈಗ ಯೇಸು ಸ್ವಾಮಿ ಬಂದರೆ ಎಷ್ಟು ಜನ ಪರಲೋಕಕ್ಕೆ ಹೋಗ್ತೀರಿ? ಒಬ್ಬರು ಕೈ ಎತ್ತಾ ಇಲ್ಲ. ನಾನು ಅಂದೆ, ಮತ್ತು ಹಂಗೆ ನಮ್ಗೆ ಯಾಕೆ ಬೇಕು ಯೇಸು ಸ್ವಾಮಿ? ಚರ್ಚ್ ಹಾಕ್ಬೇಕು ನನಗೆ, ಹಾಗಾದರೆ ವರ್ಷಿಪ್ ಹಾಕ್ಬೇಕು ನನಗೆ, ಹಾಗಾದರೆ ವಾಕ್ಯದೇನೆ ಹಾಕಬೇಕು. ನಿನಗೆ ವಾಕ್ಯದಿಂದ ಪರಲೋಕ ಹೋಗುವಂಥ ಖಚಿತತೆ ನಿನಗಿಲ್ಲ ಅಂತಂದರೆ ಇನ್ನು ವೇಸ್ಟ್ ನನ್ನ ಆತ್ಮಿಕ ಜೀವನ.
ಇನ್ಯಾವ ಸಾಧನೆಗಾಗಿ ನನಗೆ ಯೇಸು ಸ್ವಾಮಿ ಬೇಕು? ಇನ್ಯಾವುದಕ್ಕಾಗಿ ನನಗೆ ರಕ್ಷಣೆ ಬೇಕು? ಇನ್ಯಾವುದಕ್ಕೆ ನನಗೆ ಆತ್ಮಿಕ ಜೀವನ ಬೇಕು? ಹಾಗೆ ಕೇಳುವಾಗ ಬರುವಂಥ ಪ್ರಶ್ನೆ ಹೆಂಗೆ ಗೊತ್ತಾ? ಇವತ್ತು ಬೆಳಗ್ಗೆ ನಾನು ಪ್ರೇಯರ್ ಮಾಡಿದ್ನ, ಬೆಳಗ್ಗೆ ನಾನು ಬೈಬಲ್ ಓದಿದ್ನ, ಬೆಳಗ್ಗೆ ನಾನು ಸರಿ ಇದ್ನ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಪರಲೋಕ ರಾಜ್ಯ ನಾನು ಮಾಡುವಂಥ ಕಾರ್ಯದಿಂದ ಸಿಗ್ತದೆ ಎಂಬುದಾಗಿ. ಇಲ್ಲರಿ, ಪರಲೋಕ ರಾಜ್ಯ ಯೇಸು ಸ್ವಾಮಿ ಶಿಲುಬೆ ಮೇಲೆ ಏನು ಪೇ ಮಾಡಿದಾರಲ್ಲ ಅದರಿಂದ ಸಿಗ್ತದೆ. ಮೊದಲು ಈ ಭಾರ ತೆಗೆದಾಕ್ರಿ. ಮತ್ತಾಯ 11:28 ಹೇಳ್ತದೆ, ಎಲ್ಲೇ ಕಷ್ಟಪಡುವರೆ ಹೊರ ಹೋಗ್ತಾರೆ. ನಾವು ದಿನಾ ಒಂದು ಭಾರ ಹಾಕ್ತಾ ಇದ್ದಾರೆ. ಒಂದು ವಚನ ಬಾಯ್ಪಟ್ಟು, ನಾ ತಪ್ಪು ಹೇಳ್ತಾ ಇದ್ದೆ, ಬಾಯ್ಪಟ್ಟು ಮಾಡ್ಬಿಟ್ಟು ಫುಲ್ ಬೈಬಲ್ ಬಾಯ್ಪಟ್ಟು ಮಾಡಿರಿ, ಅದರಿಂದ ಪರಲೋಕ ಅಂತ ಹೇಳ್ಬೇಡ್ರಿ. 3 ಗಂಟೆಗೆ ಎದ್ದು ಪ್ರೇಯರ್ ಮಾಡಿರಿ. ಇದು ಭಾರ ಹಾಕ್ತಾ ಇದ್ದಾರೆ. ಹಳೆ ಉಂಬಡಿಕೆರು ಒಂದು ರೀತಿ ಭಾರ ಹಾಕಿದರೆ, ಹೊಸ ಉಂಬಡಿಕೆರು ಒಂದು ರೀತಿ ಭಾರ ಹಾಕ್ತಾ ಇದ್ದಾರೆ ನಮಗೆ. ಈ ಪ್ರೇಯರ್ ಆ ಪ್ರೇಯರ್ ಹಂಗೆ ಹಿಂಗೆ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ ನೀವು ಪರಲೋಕಕ್ಕೆ ಬರ್ತೀಯ. ಇವು ಯಾವ ಆ್ಯಕ್ಟಿವಿಟೀಸ್ ನಾವು ಪರಲೋಕ ಕರ್ಕೊಂಡು ಹೋಗಲ್ಲ. ಆಲ್ರೆಡಿ ನನ್ನ ಹೆಸರು ಪರಲೋಕದಲ್ಲಿ ಬರಲ್ಪಟ್ಟಿದೆ. ಯಾವಾಗ ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು, ನಾವುಗಳು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಈ ಸಂದೇಶ ನಮಗೆ ಅರ್ಥ ಮಾಡಿ ತಿಳಿಸೋರಿಲ್ಲ. ಹೀಗಾಗಿ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದುಕೊಂಡು ನಾವೇನೋ ಮಾಡಬೇಕು, ಪರಲೋಕ ಹೋಗ್ಬೇಕಂದ್ರೆ ನಾನೇನೋ ಪ್ರಯಾಸ ಪಡಬೇಕು, ನಾನೇನೋ ಮಾಡುವಾಗ ನನ್ನ ಪರಲೋಕ ಸಿಗ್ಬೋದು. ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾನು ಪರಲೋಕದಲ್ಲಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ನಾವು ಆಗಲೆಲ್ಲ ಸ್ಥಾಪಿಸಲ್ಪಟ್ಟಿದ್ದೇವೆ. ಆಲ್ರೆಡಿ ನಾನು ದೇವರ ಮಗನಾಗಿದ್ದೇನೆ ಅನ್ನುವಂಥ ಫೀಲ್ ನಿಮ್ಮ ಒಳಗಡೆ ಒಂದು ಆಲೋಚನೆ ಮಾಡಿರಿ. ಆವಾಗ ನಿಮಗೆ ಇನ್ನೊಬ್ರಿಗೆ ಪ್ರೀತಿ ಮಾಡೋಕ್ಕೆ ಕಷ್ಟ ಆಗಲ್ಲ, ಇನ್ನೊಬ್ಬರನ್ನ ಎಂಕರೇಜ್ ಮಾಡಲಿಕ್ಕೆ ಕಷ್ಟ ಆಗಲ್ಲ, ಇನ್ನೊಬ್ಬರ ವಿಷಯದಲ್ಲಿ ನಿಮಗೆ ಹೊಟ್ಟೆ ಕಿಚ್ಚು ಬರುವುದಿಲ್ಲ, ಇನ್ನೊಬ್ಬರ ವಿಷಯದಲ್ಲಿ ಸಂತೋಷ, ಅವ್ರ ವಿಷಯದಲ್ಲಿ ತುಂಬ ನೀವು ಎಂಜಾಯ್ ಮಾಡಿದ್ರೆ ವೆರಿ ನೈಸ್. ಯಾಕಂದರೆ ನೀವು ಆಲ್ರೆಡಿ ಕ್ರಿಸ್ತನಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವೇನು ತಗೊಂಡಿದ್ದೆ ಗೊತ್ತಾ? ನಂಬಿದ್ದೇವೆ, ನಾನು ಒಂದು ಸ್ವಲ್ಪ ವರ್ಷ ಹಿಂಗೆಲ್ಲ ಆದಮೇಲೆ ನಾವು ಕ್ರಿಸ್ತನ ಮಗ ಆಗ್ತೇವೆ. ಆಲ್ರೆಡಿ ನಾವು ಆಗಿದ್ದರಿಂದ ಇದನ್ನು ನಾನು ಮಾಡ್ತೇನೆ ಅಂತೇಳಿ ಸ್ಟಾರ್ಟ್ ಮಾಡಿರಿ. ಒಂದು ಸರಿ ಬಂಗಾರಪೇಟೆಯಲ್ಲಿ ನಾನು ವಾಕ್ಯ ಹೇಳೋಕ್ಕೆ ಹೋಗಿದ್ದೆ, ಮೆಥೋಡಿಸ್ಟ್ ಚರ್ಚ್ನಲ್ಲಿ. ಇದನ್ನೇ ನಾನು ಸಂದೇಶ ಅಲ್ಲಿ ವಾಕ್ಯ ಹೇಳಿದ್ದಾರೆ. ವಯಸ್ಸಾದಂಥ ಅಜ್ಜಿಯಂದರು ಬಂದರು. ಅವ್ರು ಬಂದು ಹೇಳಿದ ಒಂದೇ ಒಂದು ಮಾತು, ಪ್ರತಿ ಸಲ ಸಂದೇಶ ಕೇಳುವಾಗ ನಮಗೆ ಮೈ ಮೇಲೆ ಭಾರ ಬೀಳ್ತಾ ಇತ್ತು. ನಮಗೆ ಆಗ್ತಾಯಿಲ್ಲ, ನಮಗೆ ಮಾಡೋಕ್ಕಾಗ್ತಾಯಿಲ್ಲ, ಅಯ್ಯೋ ನಮ್ಮ ಪರಿಸ್ಥಿತಿ ಹೆಂಗೆ. ಈಗ ಆಲೋಚನೆ ಮಾಡಿರಿ. ಈಗ ನಿಮಗೆ ನಾವು ಒಂದು ಲೆಕ್ಕ ಹೇಳ್ತೇನೆ, 1 hour ಪ್ರೇಯರ್ ಮಾಡ್ತಾರೆ ಅಂತ ಕೊಡ್ರಿ, ನೀವು ರೈಚಸ್ 1 ಅನ್ಕೊಡ್ರಿ. ನಿಮ್ಮ ಪಕ್ಕದಲ್ಲಿ 2 hour ಪ್ರೇಯರ್ ಮಾಡೋರು ಬರ್ತಾರೆ. ಆವಾಗ ನೀವೇನಾದ್ರಿ ಡೌನ್ ಆದ್ರಿ. 5 ಅಧ್ಯಾಯ ಬೈಬಲ್ ಓದ್ತೀರ ದಿನಕ್ಕೆ ಅನ್ಕೊಳ್ಳಿ, ಇನ್ನೊಬ್ರು ಬಂದು 10 ಅಧ್ಯಾಯ ಓದ್ತಾರೆ, ನೀವೇನಾದ್ರಿ? ಇದ್ರ ಮೇಲೆ ದೇವರು ಪರಲೋಕ ಕೊಡ್ತಾರ? ಪರಲೋಕ ಅದರಲ್ಲ, ನಿಮ್ಮ ಒಳಗೆ ಜೀವಿಸ್ತಾ ಇದ್ರಲ್ಲ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಗೆ ಅವಕಾಶ ಮಾಡಿಕೊಡ್ರಿ. ಈ ಕಾರ್ಯಗಳ ಮೇಲೆ ಯೇಸು ಸ್ವಾಮಿ ಏನಾಗಿದ್ದಾನೆ ಅಂತ ತೋರಿಸುವಂಥದ್ದಲ್ರಿ. ಯೇಸು ಸ್ವಾಮಿ ಕಾರ್ಯಗಳು ಏನಾಗಿದ್ದಾವಲ್ಲ ಅದನ್ನು ನಂಬುದು. ನೀನು ಎಷ್ಟು ಪ್ರೇಯರ್ ಮಾಡಿದ್ರು ಅದನ್ನು ಹೇಳ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ನೀವೆಷ್ಟು ಬೈಬಲ್ ಓದಿದ್ರು ಅದರಲ್ಲಿ ಹೆಚ್ಚಳ ಪಡುವಂಥದ್ದು ಅವಶ್ಯಕತೆ. ಅದಕ್ಕಾಗಿ ಪೌಲ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇಷ್ಟು ಬೈಬಲ್ ನಮ್ಮ ಕೈಯಲ್ಲಿದೆ, ನಮ್ಮ ಪ್ರಾಬ್ಲಮ್ ಏನೋ ನಾವು ಸರಿಯಾಗಿ ಅದನ್ನು ಓದಲ್ಲ. ಅದು ಪೌಲ್ ಹೇಳ್ತಾನೆ, ನನಗೆ ಲಾಭವಾಗಿರುವುದನ್ನೆಲ್ಲ ನಷ್ಟ ಎಂಬುದಾಗಿ ಎಣಿಸ್ತೇನೆ. ಹೆಚ್ಚಳ ಪಡುವವನು ಕ್ರಿಸ್ತನಲ್ಲಿ ಶಿಲುಬೆಯಲ್ಲಿ ಹೆಚ್ಚಳ ಪಡಲಿ. ಹಾಲೆಲೂಯ. ಪ್ರಿಯದೇವರ ಮಕ್ಕಳೇ, ಹಾಗಾದರೆ ಈ ದಿವಸ ನನ್ನ ಸಾಮರ್ಥ್ಯ ಯೇಸು ಸ್ವಾಮಿ ಶಿಲುಬೆ. ಎಷ್ಟು ಒಳ್ಳೇದು ಮಾಡ್ತಾ ಇದ್ವಿ, ಆದರೂ ವಾಕ್ಯ ಹೇಳ್ತಾ ಇತ್ತು, ತಾಯಿ ಗರ್ಭದಲ್ಲಿ ಪಾಪಿ. ಅಯ್ಯೋ ದೇವ್ರೆ, ಏನೆಲ್ಲ ಮಾಡಿದ್ವಿ, ತಾಯಿ ಗರ್ಭದಲ್ಲಿ ಪಾಪಿ ಹೋಯ್ತಲ್ಲ. ಎಷ್ಟು ಒಳ್ಳೇದು ಮಾಡಿದ್ರು ಸಹ ಮತ್ತೆ ಗಿಲ್ಟ್ ಕಾಡ್ತಾ ಇತ್ತು. ಇವತ್ತು ನಮ್ಮ ದೇವರು ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ಪರಿಶುದ್ಧ ಮಾಡಿದ್ದಾನೆ. ಪರಿಶುದ್ಧ ಮಾಡುವಾಗ ಎಡವಿ ಬೀಳ್ತೀಯ. ಎಡವಿ ಬೀಳುವಾಗ ಸೈತಾನ ಹೇಳ್ತಾನೆ, ಮುಗಿದ ಕತೆ ಇಲ್ಲ, ಮುಗುದಿಲ್ಲ, ನನ್ನ ಕತೆ ಎಂದೂ ಮುಗಿಯುವುದಿಲ್ಲ. ಯಾಕಂದರೆ ನನ್ನ ಕಥೆಯನ್ನು ಪ್ರಾರಂಭ ಮಾಡಿದ ಯೇಸು ಸ್ವಾಮಿ. ಆತನೇ ಆದಿಯಾಗಿದ್ದಾನೆ, ಆತನೇ ಅಂತ್ಯವಾಗಿದ್ದಾನೆ. ಪೇತ್ರ ಯೇಸು ಸ್ವಾಮಿನ ಅಲ್ಲುಗಳೆಯುವಾಗ ಯೇಸು ಸ್ವಾಮಿ ಕೇಳ್ತಾರೆ, ಪೇತ್ರ ದುಷ್ಟ, ನೀಚ, ಇಂಥ ಕೆಲಸ ಮಾಡಿದಲ್ಲ ಎಂಬುದಾಗಿ ಯೇಸು ಸ್ವಾಮಿ ಮಾತಾಡಲಿಲ್ಲರಿ. ಯೇಸು ಸ್ವಾಮಿ ಮಾತಾಡಿದ ಏನು ಗೊತ್ತಾ? ಪೇತ್ರವೇ, ನನ್ನ ಪ್ರೀತಿ ಮಾಡ್ತೀಯ? ಹಾಗ ದೇವ್ರಿಗೆ ಬೇಕಾಗಿದ್ದು ನಿಮ್ಮ ಆ್ಯಕ್ಟಿವಿಟೀಸ್ ಅಲ್ಲ, ನಿಮ್ಮ ಹೃದಯ. ಎಷ್ಟೋ ಜನ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ, ಹಾರ್ಟ್ ಇಲ್ಲರಿ. ಪ್ರೇಯರ್ ಮಾಡ್ತೇವೆ, ಬೈಬಲ್ ಓದ್ತೇವೆ, ಪಕ್ಕದಲ್ಲಿರೋ ನಾವು ದ್ವೇಷ ಮಾಡ್ತೇವೆ, ನಮಗವ್ರು ಇಷ್ಟ ಆಗಲ್ಲ. ನನಗೊಂದು ವಿಷಯ ದೇವರು ಅರ್ಥ ಮಾಡಿಸಿದ್ರಿ. ಸಮಯ ಮುಗಿತಾ ಬಂದು ನಾನು ಮುಗಿಸ್ತೇನೆ. ಯಾರಾದರೂ ನಮಗೇನಾದರೂ ಕೊಡುವಾಗ, ಈಗ ನಮ್ಮ ಮನೇಲಿ ಎಲ್ಲರ ಮನೇಲಿ ಫಿಲ್ಟ್ರ್ ಇದೆಯಲ್ಲ, ಫಿಲ್ಟ್ರ್ ನೀರು ಕುಡಿತೀವಲ್ರಿ. ಏನು ಮಾಡ್ತಿದ್ದೆ ಅದು? ಫಿಲ್ಟರ್ ನೀರು. ನಮಗೆ 1 ಲೀಟರ್ ನೀರು ಬೇಕಂದರೆ 2 ಲೀಟರ್ ನೀರು ಹೊರಗಡೆ ಹೋಗ್ತದೆ, 1 ಲೀಟರ್ ನೀರು ನಮಗೆ ಕುಡಿಯೋಕ್ಕೆ ಸಿಗ್ತದೆ. ಅದರೊಳಗಿರುವಂಥ ಸಿಸ್ಟಮ್ ಆಗಿದೆ. ಯಾರೊಳಗೆ ಯೇಸು ಸ್ವಾಮಿ ಇದ್ದಾರೆ, ಮುಂದಿರುವಂಥ ವ್ಯಕ್ತಿ ದ್ವೇಷವನ್ನು ಕೊಟ್ಟರು, ಅದನ್ನು ಒಳಗಡೆ ತೊಗೊಂಡು ಫಿಲ್ಟರ್ ಮಾಡಿ ಮತ್ತೇನೋ ಅವರಿಗೆ ಪ್ರೀತಿಯನ್ನು ಕೊಡುವುದೇ ರಕ್ಷಣೆ. ಇದು ನಮ್ಮ ಆತ್ಮಿಕನು ಅನ್ನೋದಕ್ಕೆ ಗುರುತು. ಇದಲ್ಲ, ಇದು ನಾ ಧಾರ್ಮಿಕನು ಅನ್ನೋದಕ್ಕೆ ಗುರುತು. ನನ್ನ ಪ್ರೇಯರ್, ನನ್ನ ವರ್ಡ್, ನನ್ನ ಆರಾಧನೆ, ನಾ ಚರ್ಚಿಗೆ ಬರುವಂಥ ಧಾರ್ಮಿಕತೆ ಇದು, ಆತ್ಮಿಕತೆ ಇದಲ್ಲ. ನಿನ್ನ ಪಕ್ಕದಲ್ಲಿರೋ ನೀವು ಪ್ರೀತಿ ಮಾಡ್ತಿರಲ್ಲ, ಲೀಸ್ಟಲ್ಲಿರುವಂಥ ತುಂಬ ಕೆಳಮಟ್ಟದಿರೋ ಹೋಗಿ ವಿಶ್ ಮಾಡ್ತಿರಲ್ಲ, ದಟ್ ಇಸ್ ಸಲ್ವೇಷನ್.
ಯೇಸು ಏನು ಹೇಳ್ತಾರೆ, ಒಬ್ಬ ಇಂಥ ಭಿಕ್ಷಕರಿಗೆ, ಇಂಥ ಸೆರೆಮನೆ ಇಲ್ಲದಂಥವ್ರಿಗೆ ಬಟ್ಟೆ ಇಲ್ದವ್ರಿಗೆ ಕೊಟ್ಟರೆ ನನಗೆ ಕೊಟ್ಟಂಗೆ. ಇವತ್ತು ನಮ್ಮ ಪ್ರಕಾರ ನಾ ಪ್ರೇಯರ್ ಕೊಡ್ತಾ ಇದ್ದೇನೆ, ವರ್ಷಕ್ಕೆ ಕೊಡ್ತಾ ಇದ್ದೇನೆ, ಅದನ್ನು ಯಾವಾಗಲೂ ಕೊಡ್ತಾನೆ ಇದ್ದಾರೆ, ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ದೇವ್ರಿಗೆ ಆಗಲಿಲ್ಲ ರೀ. ಅದಕ್ಕಾಗಿ ದೇವ್ರ ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ರಿ. ಈಗ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆತನನ್ನು ಅದು ಕಾಣುವುದೇ ಇಲ್ಲರಿ. ಆರಾಧನೆ, ನಮ್ಮ ಆರಾಧನೆ ಕಾಣ್ತವೆ, ಆ ಆತ್ಮಿಕ ಆರಾಧನೆ ಕಾಣುವುದೇ ಇಲ್ಲ. ನೀವೇನು ಥಿಂಕ್ ಮಾಡ್ತೀರಿ, ದ್ಯಾಟ್ ಇಸ್ ಯುವರ್ ವರ್ಷಿಪ್. ಕಡೇ ವಾಕ್ಯ ಹೇಳಿ, ಕಡೇ ವಿಷಯ ಹೇಳಿ ನಾನು ಕನ್ಕ್ಲೂಷನ್ ಮಾಡ್ತೇನೆ. ಯೇಸು ಸ್ವಾಮಿ ನನಗೆ ಎದಕ್ಕಂತಂದರೆ ನಿಮ್ಗೆ ಸರಿಯಾಗಿ ಅರ್ಥ ಆಗಬೇಕಂತ ಆಸೆ, ಮತ್ತೇನಿಲ್ಲ. ನನಗೆ ಭಾಳ ಈಸಿ ರೀ. 45 ಮಿನಿಟ್ಸಿಗೆ ಏನು ಬೇಕು ಟಕ್ ಹೇಳೋದು. ನನಗೆ ನಾನು ಇಲ್ಲಿ ಬಂದಿದ್ದು ನೀವು ಒಬ್ಬರಿಗೆ ಸ್ಯಾಲ್ವೇಷನ್ ಅರ್ಥ ಆಗ್ಬಿಟ್ಟು ನನ್ನ ಜೀವನ ಸಾರ್ಥಕ ಆಯಿತು. ಒಬ್ರಿಗೆ ಅರ್ಥ ಆದ್ರೆ ಸಾಕು. ನನಗೆ ಇಷ್ಟು ಮಂದಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಒಬ್ರಿಗೆ ಅರ್ಥ ಆದ್ರೆ ಸಾಕು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದರೆ ವ್ಯಭಿಚಾರ ಮಾಡಿದಾಗೆ ಅಲ್ರಿ, ಅದು ಆ್ಯಕ್ಟ್ ಆಗಬೇಕು. ಕೊಲೆ ಅಂದರೆ ಚುಚ್ಚಬೇಕು, ಚುಚ್ಚಿದ್ರೆ ಕೊಲೆ ಅಲ್ಲ, ಅವನು ಸಾಯ್ಬೇಕು, ಅವಾಗ ಅವನು ಕೊಲೆಗಾರ. ಬಟ್ ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಬರೇ ಮನಸ್ಸಲ್ಲಿ ಆಲೋಚನೆ ಮಾಡಿದರೆ ನೀವು ವ್ಯಭಿಚಾರಿ. ನಮ್ಮೊಳಗೆ ಬಂದಂಥ ವಿಚಾರ ಏನು ಗೊತ್ತಾ, ಮುಗೀತು, ಇನ್ಯಾರು ಶುದ್ಧರಿದ್ದಾರೆ, ಮುಗಿದ ಕತ್ತಿನೇ ಮುಗೀತ್ರಿ. ಹಳೆ ಒಡಂಬಡಿಕೆ ಎಷ್ಟೋ ಬಿಟ್ರಿ. ನನಗೆ ಇದ್ರೆ ಈ ವಾಕ್ಯದ ಮೇರೆಗೆ ಹೇಳ್ರಿ, ಓಲ್ಡ್ ಟೆಸ್ಟ್ಮೆಂಟ್ ಚೆನ್ನಾಗಿದ್ರೆ ನ್ಯೂ ಟೆಸ್ಟ್ಮೆಂಟ್ ಚೆನ್ನಾಗಿ, ಈ ವಾಕ್ಯದ ಮೇರೆಗೆ ಅಷ್ಟು ಹೇಳ್ರಿ ಯಾವ ಚೆನ್ನಾಗಿದೆ ಅಲ್ರಿ. ನ್ಯೂ ಟೆಸ್ಟಿಮೆಂಟಲ್ಲಿ ನೀವು ಬಂದುಬಿಟ್ರೆ ಒಬ್ಬರು ನಾವು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಗುಣಗುಡ್ತೇವೆ, ಮನಸ್ಸಲ್ಲಿ ಏನೋ ಮುಂದಾಗ್ತೇವೆ, ಒಳಗಡೆ ಇವ್ರದ್ದು ಒಂದು ಬಂದು ಮುಂದುಗಡೆ ಮಾತಾಡ್ಬೇಕಲ್ಲಪ್ಪ ಇವ್ರ ಜೊತೆ. ಇದು ನಮ್ಮ ಒಳಗೆ ನಡೀತಿರುವಂಥ ಹೋರಾಟ ರೀ. ಹಾಗಾದರೆ ಆಲೋಚನೆ ಮಾಡಿ ಎಷ್ಟು ಜನ ಪರ್ಲೋಕ ಹೋಗ್ತೇವೆ ನಾವು. ಹಾಗಾದರೆ ಇದೆಲ್ಲ ಏನು ಸುಮ್ಮನೆ ಎಲ್ಲಕ್ಕೊಂದು ಧರ್ಮ, ನಮಗೊಂದು ಧರ್ಮ ಇಟ್ಟಿದ್ದಾರೆ ದೇವರು, ಅಥವಾ ಸುಮ್ಮನೆ ನಾವು ಇದನ್ನೇನೋ ಫಾಲೋ ಮಾಡ್ತಾ ಇದ್ದೇವಾ? ಹುಚ್ಚರಾಗಬೇಕ್ರಿ. ಪೌಲ ಹೇಳ್ತಾನೆ, ಹುಚ್ಚಾಗಿದೆ ನಾನು ದೇವ್ರಿಗೋಸ್ಕರ. ಹುಚ್ಚರಿಗೆ ಮಾತ್ರ ದೇವ್ರು ಸಿಗ್ತಾರೆ, ಜ್ಞಾನವಂತರಿಗೆ ಸಿಗೋದಿಲ್ಲ. ನೀವು ತುಂಬ ಅಂದರೆ ನೀವು ಕಷ್ಟಪಡ್ಬೇಕಂತ ಹೇಳ್ತಾ ಇಲ್ಲ, ವಾಕ್ಯ ಅರ್ಥ ಮಾಡ್ಕೊಳ್ಬೇಕ್ರಿ. ನನಗೆ ದೇವ್ರಿಗೆ ವಿಷಯ ಮಾತಾಡಿದ್ದು ಹಳೆಯ ಒಡಂಬಡಿಕೆಯಲ್ಲಿ ಧಾರ್ಮಿಕತೆ ಆತ್ಮಿಕತೆಯೂ ಈಗ ಆ್ಯಕ್ಟಲ್ಲಿತ್ತು. ಯಜ್ಞ ಕೊಡಬೇಕು, ಈ ಕಾರ್ಯ ಮಾಡಬೇಕು, ಈ ಕಾರ್ಯ ಮಾಡಬೇಕು, 3 ಆವರ್ತಿ ಪ್ರಾರ್ಥನೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ನಿಮ್ಮನ್ನು ಶುದ್ಧೀಕರಣ ಮಾಡಬೇಕು, ಎಲ್ಲ ಶಾರೀರಿಕವಾಗಿತ್ತು. ಸಿನ್ನು ಶಾರೀರಿಕವಾಗಿತ್ತು. ಹೊಸ ಒಡಂಬಡಿಕೆ ಬರುವಾಗ ಸಿನ್ ಆತ್ಮಿಕವಾಗಿ ಆಯಿತು. ಹಾಗೆಯೇ ಆತ್ಮಿಕ ಜೀವನವು ಆತ್ಮಿಕವಾಗಿ ಆಯಿತು. ನೀನು ಕೆಟ್ಟದನ್ನು ಆಲೋಚನೆ ಮಾಡುವಾಗ ಒಬ್ಬ ಪಾಪಿ ಆಗಲಿಕ್ಕೆ ಎಷ್ಟು ಸಾಧ್ಯನೋ, ನೀನು ಒಳ್ಳೆಯದನ್ನು ಆಲೋಚನೆ ಮಾಡುವಾಗ ನೀನು ದೇವರ ಮಗನಾಗಲಿಕ್ಕೆ ಸಾಧ್ಯ. ಹಾಲೆಲೂಯ. ನಾನು ದೇವರ ಮಗನು, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಅನ್ನುವಂಥ ನಿನ್ನ ಥಾಟ್ ಚೇಂಜ್ ಆಗೋದು ಸ್ಟಾರ್ಟ್ ಆದರೆ ನಿನ್ನ ಒಳಗಡೆ ಎಲ್ಲೋ ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಇಲ್ಲೇ ಕೂತ್ಕೊಂಡಿದ್ದೀರಿ, ಐ ಆಮ್ ಸಿನ್ನರ್ ಅಂಥೇಳಿ. ಇವತ್ತು ಏಸು ನಾಮದಲ್ಲಿ ಅದನ್ನು ತೆಗೆದುಹಾಕೋಣ. ಅದೇ ಏಸು ಹೇಳ್ತಿದ್ದಾರೆ, ಕ್ರಿಸ್ತ ಏಸು ಅಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಿಮ್ಮ ಮನಸ್ಸು ದೇವ್ರು ಕೇಳ್ತಾ ಇಲ್ಲರಿ. ನಾವು ನಮ್ಮ ಮನಸ್ಸು ಇಟ್ಕೊಂಡು ಕೂತ್ಕೊಂಡಿದ್ದೇವೆ. ಸ್ವಾಮಿ ಇವತ್ತೊಂದು ಹಿಂಗೆ ಮಾಡ್ತೇನೆ, ನಾಳೆ ಹಿಂಗೆ ಮಾಡ್ತೇನೆ. ಅದು ವೇಸ್ಟ್, ಅದು ಕೆಲಸಕ್ಕೆ ಬರಲ್ಲ. ಅದು ಕಂಪ್ಲೀಟ್ ಹೊರಗೆ ಹಾಕ್ಬಿಡ್ರಿ. ಯೇಸು ಸ್ವಾಮಿ ಮನಸ್ಸನ್ನು ಸ್ವೀಕಾರ ಮಾಡಿಕೊಡ್ರಿ. ಐ ಆಮ್ ನಥಿಂಗ್ ಲಾರ್ಡ್, ನಾನೇನಲ್ಲ ಸ್ವಾಮಿ, ಎಲ್ಲವೂ ನೀನಾಗಿದ್ದೆ. ಇವತ್ತಿಂದ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ನಾನು ದೇವ್ರ ಮಗನಾಗಿದ್ದೇನೆ, ನಾನು ದೇವ್ರ ಮಗಳಾಗಿದ್ದೇನೆ. ಪಾಪ ನಿನ್ನ ಮುಂದೆ ಬರ್ತದೆ, ನಿನ್ನೆ ಇಂಥ ಪಾಪ ಮಾಡಿದ್ದೀಯಾ, ನೀನು ಇನ್ನೇ ಹಿಂಗಿದ್ದೀಯಾ, ನಿನ್ನ ಬಗ್ಗೆ ವಿಚಾರ ಹಿಂಗಿದೆ, ನಿನ್ನ ಬಗ್ಗೆ ಜನ ಹಿಂಗೆ ಮಾತಾಡ್ತಾರೆ. ಜನ ನನ್ನ ಬಗ್ಗೆ ಏನಾದರೂ ಮಾತಾಡ್ಬೋದು, ಬೈಬಲ್ ನನ್ನ ಬಗ್ಗೆ ಹೇಗೆ ಮಾತಾಡ್ತದೆ, ಯೇಸು ಸ್ವಾಮಿ ನನ್ನ ಬಗ್ಗೆ ಹೇಗೆ ಮಾತಾಡ್ತಾರೆ, ಪವಿತ್ರಾತ್ಮ ದೇವರು ನನ್ನ ಬಗ್ಗೆ ಹೇಗೆ ಮಾತಾಡ್ತಾರೆ. ದೇವರ ವಾಕ್ಯದ ಪ್ರಕಾರ ಒಂದು ದಿನ ನಾನು ಪಾಪಿಯಾಗಿದ್ದೆ, ಅದೇ ದೇವರ ವಾಕ್ಯದ ಪ್ರಕಾರವಾಗಿ ನಾನು ನೀತಿವಂತನಾಗಿದ್ದೇನೆ ಅಂತ ನೀವು ಸ್ವೀಕಾರ ಮಾಡಿರಿ. ಅವತ್ತಿಂದ ಹೊಸ ಜೀವನ ಪ್ರಾರಂಭವಾಗ್ತದೆ. ಅವತ್ತಿಂದ ಕ್ಷಮಿಸ್ಲಿಕ್ಕೆ ನಿಮ್ಗೆ ಕಷ್ಟ ಆಗಲ್ಲ, ಪ್ರೀತಿ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗಲ್ಲ. ಆ ಭಾರವೆಲ್ಲ ಪವಿತ್ರಾತ್ಮ ದೇವರು ತೆಗೆದುಹಾಕಲಿ. ನಾನು 100ಕ್ಕೆ 100ರಷ್ಟು ವಿವರಣೆ ಮಾಡಿದೆ ಎಂಬುದಾಗಿ ಹೇಳ್ತಾ ಇಲ್ಲರಿ, ಸ್ವಲ್ಪ ನಾನು ಹೇಳಿದ್ದೇನೆ. ಪವಿತ್ರಾತ್ಮ ದೇವರು ಈ ಒಂದು ವಾಕ್ಯದ ಬೆಳಕಲ್ಲಿ ನಮ್ಮನ್ನು ನಡೆಸಲಿ, ನಮ್ಮ ರಕ್ಷಣೆಯಲ್ಲಿ ಖಚಿತಪಡಿಸಿ, ನಮ್ಮೊಬ್ಬೊಬ್ಬರನ್ನ ಬಲಪಡಿಸಲಿ. ಆಗ ಮಾತ್ರ ನಮ್ಮೊಳಗಡೆ ಯಾವುದೇ ರೀತಿ ಸ್ವಾರ್ಥ, ನಾವು ನೆಹೆಮೀಯನಿಗೆ ಓದ್ತಾ ಇದ್ವಲ್ಲ, ಇನ್ನೊಬ್ಬರು ಕಠಿಣತ್ವ, ಒಳಗಡೆ ಇನ್ನೊಬ್ರು ಕನಿಕರ ಪಡದೇ ಇರುವಂಥದ್ದು ಹೇಗೆ ಸಾಧ್ಯ ರೀ? ಹೇಗೆ ಸಾಧ್ಯ? ಅದಕ್ಕಾಗಿ ಯೇಸು ತನ್ನ ಪಾತ್ರೆಯನ್ನು ಒಳಗಡೆ ತೊಳಿತಾ ಇಲ್ಲ, ಕೇವಲ ಹೊರಗಡೆ ತೊಳಿತಾ ಇದ್ದೇವೆ. ನೋಡೋಕೆ ತುಂಬ ಚೆನ್ನಾಗಿದೆ ರೀ, ಬಟ್ ಒಳಗಡೆ ಹೆಂಗಿದೆ ಹಂಗೆ ಇದೆ. ಹೊರಗಡೆ ಹೇಗಿದ್ರು ನಡೀತಿದೆ, ಒಳಗಡೆ ಕ್ಲೀನ್ ಇರಬೇಕು. ಇವತ್ತು ಈ ರಕ್ಷಣೆಯ ವಾಕ್ಯ ನನ್ನನ್ನು ನಿನ್ನನ್ನು ಒಳಗಡೆ ದೇವ್ರು ಕ್ಲೀನ್ ಮಾಡಿದರೆ, ಸ್ಟಿಲ್ ಐ ಆಮ್ ಸಿನ್ನರ್. ಈಗಲೂ ನೀವು ಪಾಪದಲ್ಲಿರ್ಬೋದು, ಬಲಹೀನತೆಯಲ್ಲಿರ್ಬೋದು. ಒಂದನ್ನು ಮರಿಬೇಡ್ರಿ, ನಿಮಗೋಸ್ಕರ ಪೇಮೆಂಟ್ ಆಗಲೇ ಪೇ ಆಗಿಬಿಟ್ಟಿದೆ. ನಿಮಗೆ ಸೈತಾನ ಮೇಲೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ನಿಮ್ಗೆ ಯಾರ ಮೇಲೆ ಅಧಿಕಾರ ಇದೆ ಗೊತ್ತಾ? ಈಗ ಯೇಸು ಸ್ವಾಮಿಗೆ ನನ್ನ ಮೇಲೆ ಅಧಿಕಾರ ಇದೆ. ಒಂದು ಶಾಪಿಂದ ನಾನು ವಸ್ತುವನ್ನು ತೆಗೆದುಕೊಂಡು ಬಂದುಬಿಟ್ರೆ ಇದು ಅವನಿಗೆ ಸಂಬಂಧಪಟ್ಟದ್ದಲ್ಲ, ಪರ್ಚೇಸ್ ಆಗಿಬಿಟ್ಟಿದೆ. ದೇವ್ರ ವಾಕ್ಯ ಹೇಳ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ. ಯಾಕೆ ನೀವು ಗಿಲ್ಟಲ್ಲಿ ಬಿಡಕ್ಕೆ ಹೋಗ್ತೀರಿ? ಮತ್ತೆ ಯಾಕೆ ಅವನನ್ನು ಬಾರಪ್ಪ ಸೈತಾನ ಅಂತ ಕರಿತೀರಾ? ನೋ, ಅವನಿಗೆ ನಮ್ಮ ಸಂಬಂಧ ಮುಗಿದೋಯ್ತು. ಈಗ ನನಗೇನಿದು ಯೇಸು ವಿಚಾರಣೆ ಮಾಡಬೇಕು.
ನನ್ನ ಯೇಸು ವಿಚಾರಣೆ ಮಾಡಬೇಕು, ಸೈತಾನ ವಿಚಾರಣೆ ಮಾಡುವುದಲ್ಲ. ನೋಹನ ನಾವೆಯಲ್ಲಿ ನೋಹ ಅನೇಕ ಸರಿ ಬಿದ್ದ. ಹೊರಗಡೆ ಜನ ಬೀಳ್ತಾ ಇದ್ರು, ಅವರು ನೀರಲ್ಲಿ ಬೀಳ್ತಾ ಇದ್ರು, ನೋಹ ನಾವೆಯಲ್ಲಿ ಬೀಳ್ತಾ ಇದ್ದ. ಹಾಗೆ ನಾನು ನೀನು ಕ್ರಿಸ್ತನನ್ನುವಂಥ ನಾವೆಯಲ್ಲಿ ಭದ್ರವಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಯಾರಿಗೆಲ್ಲ ಈ ಸುವಾರ್ತೆ ಗೊತ್ತಿದೆ, ಯಾರೆಲ್ಲ ಯೇಸುವಿನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡ್ಕೊಂಡಿದ್ರಿ, ನಿನ್ನ ಜೀವನದಲ್ಲಿ ಏರು ಬೀಳುಗಳು ಇರ್ಬೋದು, ನಿನ್ನ ಜೀವನದಲ್ಲಿ ಬಲಹೀನತೆಗಳು ಇರ್ಬೋದು, ನಿನ್ನ ಜೀವನದಲ್ಲಿ ಹೋರಾಟಗಳಿರ್ಬೋದು, ಆದರೆ ದೇವರ ವಾಕ್ಯದ ಪ್ರಕಾರ ನೀವು ರಕ್ಷಿಸಲ್ಪಟ್ಟಿದ್ದಿ. ಈ ಸುವಾರ್ತೆಯನ್ನು ಪ್ರತಿದಿನ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯದಲ್ಲಿ ನೀವು ಮಾತನಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ರಿ. ಅಲ್ಲಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ನಾವು ಯಾಕೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ? ನಮ್ಮನ್ನು ನೋಡ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಯಾಕೆ ಎಂಜಾಯ್ ಮಾಡ್ತೇವೆ ಅಂದರೆ ಆತನ ನೋಡ್ತಾ ಇದ್ದೇವೆ. ಆತನ ನೋಡುವವರು ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಆತನ ನೋಡುವವರು ಹೊಸ ಬಲವನ್ನು ಹೊಂದುವಂಥವ್ರು. ನಿಮ್ಮನ್ನು ನೋಡುವಾಗೆಲ್ಲ ನೀವು ವೀಕ್ ಆಗ್ತೇವೆ, ನೋಡೋದು ಬಿಟ್ಬಿಡ್ರಿ, ನಿಮ್ಮನ್ನು ನೋಡ್ತಾ ಕೂತ್ಕೊಳ್ಬೇಡ್ರಿ. ಹಾಗಾದ್ರೆ ಹೇಗೆ ಬರ್ತಾರೆ ನಮ್ಮ ಪಾಪ, ಹೇಗೆ ನಮ್ಮ ಸ್ವಭಾವಗಳು, ಹೇಗೆ ನಮ್ಮ ಗುಣಗಳು, ಅದು ನಿಮ್ಮ ಕೆಲಸ ಅಲ್ಲ. ನೀವು ಸ್ವಾಮಿ ನೋಡ್ತಾ 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 ಹೋಗ್ರಿ. ವಿಮೋಚನ ಕಾಂಡ ಪುಸ್ತಕದಲ್ಲಿ ಹಾವು ಕಚ್ಚಿರುತ್ತಲ್ಲ, ಹಾವು ಕಚ್ಚುವಾಗ ಮೋಶಕ್ಕೆ ದೇವರು ಹೇಳ್ತಾರೆ, ಒಂದು ತಾಮ್ರದ ಸರ್ಪವನ್ನು ಮಾಡಿ ಏನು ಮಾಡು, ಎತ್ತಿ ಹಿಡಿ. ಅಲ್ಲಿ ಏನು ಹೇಳ್ತದೆ ಗೊತ್ತಾ? ಯಾರೆಲ್ಲ ಹಾವಿಂದ ಕಚ್ಚಲ್ಪಟ್ಟಿರ್ತಾರಲ್ಲ, ಅದನ್ನು ಯಾರೆಲ್ಲ ನೋಡ್ತಾರಲ್ಲ, ಆ ವಿಷ ಅವ್ರಿಗೆ ಹಾನಿ ಮಾಡೋದಿಲ್ಲ. ಹಾಲೆಲೂಯ. ಹಾಗಾದರೆ ಆಲ್ರೆಡಿ ಸಿನ್ ಇಂಜೆಕ್ಟ್ ಆಗಿಬಿಟ್ಟಿದೆ, ಪಾಪ ನಮ್ಮೊಳಗೆ ಪ್ರವೇಶ ಆಗಿದೆ. ಈಗ ನಾನು ಮಾಡಬೇಕಾದ ಕೆಲಸ ಒಂದೇ, ಯೇಸು ಸ್ವಾಮಿ ನೋಡಬೇಕಾಗಿದೆ. ಎಂಥದ್ದೇ ಬಲಹೀನತೆ ನಿಮ್ಮೊಳಗಿರ್ಬೋದು, ಅವನು ನೋಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಲ್ಲಿಂದ ಹೊಸ ಬಲ ಬರ್ತದೆ. ಆ ಬಲ ಇದರ ಬಂಧನವನ್ನು ಸಂಪೂರ್ಣವಾಗಿ ಮುರಿದಾಗ್ತದೆ. ಆಲ್ರೆಡಿ ಇದು ಮುರಿದಾಕಲ್ಪಟ್ಟಿದೆ. ಈಗ ನಮ್ಮ ಮೈಂಡಲ್ಲಿರುವಂಥ ಹೋರಾಟ ಇದು, ಮೈಂಡ್ ಗೇಮ್. ಈಗ ನಮ್ಮ ಮೈಂಡಲ್ಲಿ ಹೋರಾಟ ನಡೀತಾ ಇದೆ. ನೀವು ಹೀಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ, ದೇವರ ವಾಕ್ಯ ಓದ್ತಾ ಇರುವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬದಲಾಗ್ತದೆ. ನಮ್ಮ ನೋಡಿ ದುರದೃಷ್ಟ, ಚರ್ಚಲ್ಲಿ ಇದ್ದುವಾಗ ನಾವು ಪರಲೋಕ ಹೋಗ್ತೀರಾ ಅಂತ ಗ್ಯಾರಂಟಿ ಇಲ್ಲ. ಅಂದರೆ ಮನೆಯಲ್ಲಿ ಹೆಂಗೆ ಹೋಗ್ತೀರಾ, ಮಾರ್ಕೆಟಲ್ಲಿ ಹೆಂಗೆ ಹೋಗ್ತೀರಾ, ಕೆಲಸ ಸ್ಥಳದಲ್ಲಿ ಹೇಗೆ ಹೋಗ್ತೀರಾ, ರೋಡಲ್ಲಿ ಹೇಗೆ ಹೋಗ್ತೀರಾ? ನೋಡ್ರಿ, ನೀವು ಬೈಬಲಲ್ಲಿ ಉದಾಹರಣೆ ಕೊಟ್ಟಿದ್ದು ಎಲ್ಲದು ಚರ್ಚಿನ ಉದಾಹರಣೆ ಕೊಟ್ಟಿಲ್ಲ. ಯೇಸು ಸ್ವಾಮಿ ಬರುವಾಗ ರ್ಯಾಪ್ಚರ್ ಆಗೋದ್ರ ಬಗ್ಗೆ ಚರ್ಚಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು, ಒಬ್ಬರು ಎತ್ತಲ್ಪಟ್ಟರು. ಇದೇನ ಬೈಬಲಲ್ಲಿ ಏನಿದೆ? ಇಬ್ರು ಕೆಲಸ ಮಾಡ್ತಾ ಇದ್ರು, ಇಬ್ರು ಹೊಲದಲ್ಲಿ ಇದ್ರು, ಇಬ್ರು ಮನೆಯಲ್ಲಿ ಇದ್ರು. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನೀನು ಎಲ್ಲ ಸಮಯದಲ್ಲಿಯೂ ದೇವರಿಗೋಸ್ಕರ ಸಿದ್ಧಳಾಗಬೇಕಾಗಿದೆ. ಇಲ್ಲೇ ನಮಗೆ ಸಿದ್ಧತೆ ಇಲ್ಲ ಅಂದರೆ ಇನ್ನು ಹೊರಗಡೆ ಹೆಂಗೆ ಹೋಗ್ತೀವಿ ಪರಲೋಕಕ್ಕೆ ನಾವು? ಇದು ಸಮಸ್ಯೆ ಏನು ಗೊತ್ತಾ? ನಮಗೆ ದೇವರ ವಾಕ್ಯ ಸರಿಯಾಗಿ ಅರ್ಥ ಆಗಿಲ್ಲ, ರಕ್ಷಣೆ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಪ್ರಿಯ ದೇವರ ಮಗುವೆ, ನಾನು ನೀನು ರಕ್ಷಿಸಲ್ಪಟ್ಟಿದ್ದೇನೆ. ಯೇಸು ಸ್ವಾಮಿ ನಿಮಗೆ ಶಿಕ್ಷಿಸೋಕ್ಕಾಗಿ ಬರ್ತಾ ಇಲ್ಲ, ನಿನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಾನೆ. ಪ್ರತಿದಿನ ಯೇಸು ಸ್ವಾಮಿ ನಿನ್ನ ಜೊತೆಯಲ್ಲಿ ಇರುವಂಥದ್ದು ನೀವು ತಪ್ಪು ಮಾಡಿದ್ದನ್ನು ಬರ್ಕೊಳ್ಳಿಕ್ಕಲ್ಲ, ನೀನು ತಪ್ಪು ಮಾಡುವಾಗಲೇ ನಿನ್ನನ್ನು ಬಲಪಡಿಸಿ ಆ ತಪ್ಪಿಂದ ತಪ್ಪಿಸಿ ಮುಟ್ಟಬೇಕಾದ ಗುರಿ ಮುಟ್ಟುವುದಕ್ಕಾಗಿ. ಹಾಗಾಗಿ ನಾನು ಒಂದು ಹೀಗೆ ನಂಬ್ತೇನೆ ರೀ, ನನ್ನ ಜೀವನದಲ್ಲಿ ನಾನು ನಂಬುದು ಹೀಗೆ, ಒಬ್ಬ ಸೈತಾನ, ಒಂದು ಅವಿಧೇಯತೆ ಇಡೀ ಭೂಮಿಗೆ ಶಾಪ ತರುವಂಥ ಸಾಮರ್ಥ್ಯ ಇದ್ದರೆ, ಅವನನ್ನು ಉಂಟು ಮಾಡಿದಂಥ ನಜರೇತಿನ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ ತೀರ್ಮಾನ ಮಾಡೋದಾದರೆ ನಮ್ಮನ್ನು ರಕ್ಷಿಸ್ಲಿಕ್ಕಾಗಲ್ವಾ? ನಮ್ಮ ದೇವರಷ್ಟು ಬಲಹೀನ? ಸೈತಾನನ ಕಾರ್ಯಗಳೇ ಅಷ್ಟು ಹಬ್ಬಿರಬೇಕಾದ್ರೆ ನನ್ನ ಸ್ವಾಮಿ ಕಾರ್ಯ ಇನ್ನೂ ಎಷ್ಟು ಬಲವಾಗಿ ಹಬ್ಬೋದು? ನಮ್ಮ ನಾಶನ ಅಷ್ಟು ಭಯಂಕರವಾಗಿದ್ದರೆ ನಮ್ಮ ಪುನರ್ಸ್ಥಾಪನೆ ಎಷ್ಟು ಆಶೀರ್ವಾದಕರವಾಗಿರ್ಬೋದು? ನಮ್ಮ ನಾಶನ ಈ ಭೂಮಿಗೆ ಶಾಪವನ್ನು, ರೋಗವನ್ನು, ಬಾಧೆಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಪುನರ್ಸ್ಥಾಪನೆ ಎಂಥ ಆಶೀರ್ವಾದಗಳನ್ನು, ಎಂಥ ಜಯಗಳನ್ನು, ಎಂಥ ಮಹಿಮೆಯನ್ನು ಈ ಭೂಮಿ ಮೇಲೆ ಸಾಕ್ಷೀಕರಿಸ್ಬೋದು. ಹಾಲೆಲೂಯ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನಂಬೋಣ, ನಾವು ಪುನರ್ಸ್ಥಾಪಿಸಲ್ಪಟ್ಟಿದ್ದೇವೆ. ಹಾಗಾದರೆ ನನ್ನ ಜೀವನದ ಡೆಸ್ಟಿನಿ, ನನ್ನ ಜೀವನದ ಉದ್ದೇಶವನ್ನು ನಾವು ನಾಳೆ ನಾಡಿದ್ದು 2 ದಿನ ನಾವು ಧ್ಯಾನ ಮಾಡಿಕೊಳ್ಳಕ್ಕಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಿಮ್ಮ ಹೃದಯವನ್ನು ಬಲವಾಗಿ ಹಿಡಿದುಕೊಳ್ಳಿ. ಸ್ಯಾಲ್ವೇಷನ್ ಬಗ್ಗೆ ಎಂದು ಪ್ರಶ್ನೆ ಇಟ್ಕೊಳ್ಬೇಡ್ರಿ. ನಿನ್ನ ಕ್ರಿಯೆಗಳು ನಿನಗೆ ರಕ್ಷಣೆ ಕೊಡಲಿಲ್ಲ, ಶಿಲುಬೆ ಮೇಲೆ ಮಾಡಿದಂಥ ಕ್ರಿಯೆ ನಿನಗೆ ರಕ್ಷಣೆ ಕೊಟ್ಟಿದೆ. ಅದೇ ಕ್ರಿಯೆ ಧ್ಯಾನ ಮಾಡ್ತಾ ಇರು. ಒಂದು ದಿನ ಆ ಶಿಲುಬೆ ನಿನ್ನೊಳಗೆ ಪ್ರತ್ಯಕ್ಷವಾಗ್ತದೆ. ಒಂದು ದಿನ ಯೇಸು ನಿನ್ನಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾರೆ. ನಿನ್ನ ಮಾತು ಯೇಸುವಿನ ಮಾತಾಗ್ತದೆ, ನಿನ್ನ ನೋಟ ಯೇಸುವಿನ ನೋಟ ಆಗ್ತದೆ. ಆಗ ಜನ ಹೇಳ್ತಾರೆ, ಇವರು ಕ್ರಿಸ್ತನವರು, ಕ್ರಿಶ್ಚಿಯನ್ರಲ್ಲ, ಕ್ರಿಸ್ತನವರು. ಯೇಸು ಸ್ವಾಮಿ ಪ್ರೀತಿ ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ, ಯೇಸು ಸ್ವಾಮಿ ಸಮಾಧಾನ ನಿಮ್ಮೊಳಗಿದೆ ಎಂಬುದಾಗಿ ಜನ ನನ್ನ ಬಗ್ಗೆ, ನಿನ್ನ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ, ನಿನಗೆ ಮಹಿಮೆ ಕರ್ತನೆ. ಈ ದಿನದ ಮುಂದೆ ಮಾತನಾಡಿದ್ದೆ, ಎಲ್ಲ ಪಾಪದ ಸ್ವಭಾವಗಳು ಶಿಲುಬೆ ಮೇಲೆ ತೆಗೆದುಹಾಕಿದ್ದೆ. ನಿನ್ನ ರಕ್ಷಣೆ ನಮಗೆ ಕೊಟ್ಟಿದ್ದೆ ಸ್ವಾಮಿ. ನಾನು ರಕ್ಷಿಸಲ್ಪಟ್ಟಿದ್ದೆ. ಐ ಆಮ್ ಬ್ಲೆಸ್ಡ್ ಲಾರ್ಡ್. ನಾನು ಸೈತಾನನ ಬಂಧನಗಳಿಂದಲೂ ಶಾಪ ಪಾಪಗಳಿಂದ ರಕ್ಷಿಸಲ್ಪಟ್ಟಿದ್ದೇನೆ. ನಿನ್ನ ಮಗನಾಗಿ ಮಾಡಲ್ಪಟ್ಟಿದ್ದೇನೆ ಸ್ವಾಮಿ. ಈಗ ನನಗೂ ಸೈತಾನಿಗೆ ಯಾವುದೇ ಸಂಬಂಧವಿಲ್ಲ. ನಾನು ಯೇಸು ಸ್ವಾಮಿ ಮಗನಾಗಿದ್ದೇನೆ. ಯೇಸು ಸ್ವಾಮಿ, ಇವತ್ತು ಯಾರಾದರೂ ಹೌದು ಆ ಯೇಸು ನನಗೆ ಬೇಕು ಅನ್ನುವುದಾದರೆ, ಯೇಸು ನನಗೆ ಬೇಕು, ನಾನು ಇಲ್ಲಿವರೆಗೂ ರಕ್ಷಣೆ ಪ್ರಾರ್ಥನೆ ಮಾಡಿಲ್ಲ ಅನ್ನುವಂಥವ್ರು ಯಾರಾದರೂ ಇಲ್ಲಿದ್ದರೆ, ಒಂದು ವೇಳೆ ಪ್ರಿಯ ದೇವ್ರ ಮಕ್ಕಳು ನೀವು ಅಯ್ಯೋ ನಾವು ಚರ್ಚಿಗೆ ಬರ್ತೇವೆ, ನಾವು ರಕ್ಷಣೆ ಹೊಂದಿದೆಯಲ್ಲೋ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಒಂದು ಮೂರ್ಖತನ.
ಚರ್ಚಿಗೆ ಬರುವಂಥ ರಕ್ಷಿಸಲ್ಪಡುವುದಿಲ್ಲ. ನಿನ್ನ ಒಳಗಡೆ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ ಮಾತ್ರ. ನಿನ್ನ ಪಾಪವನ್ನು ಬಿಟ್ಟು ಸ್ವಾಮಿ ನನ್ನ ಸ್ವನೀತಿಯನ್ನು ಆತುಕೊಳ್ಳುವುದಿಲ್ಲ, ನಿನ್ನನ್ನು ಆತುಕೊಳ್ಳುತ್ತೇನೆ ಎಂಬುದಾಗಿ ಹೇಳೋದಾದರೆ ಪ್ರತಿಯೊಬ್ಬರು ಎಲ್ಲರೂ ಕಣ್ಣು ಮುಚ್ಚಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇವತ್ತು ನಿಜವಾಗ್ಲೂ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತಾಡಿದರೆ ಇವತ್ತು ಒಂದು ನಿಮಗೆ ಅವಕಾಶ ಕೊಡ್ತೇನೆ. ಆ ಯೇಸು ನನಗೆ ಬೇಕು, ಈ ರಕ್ಷಣೆ ನನಗೆ ಬೇಕು. ಇವತ್ತು ನಾನು ನಿಮಗೆ ಸುವಾರ್ತೆ ಸಾರಿದ್ದೇನಲ್ಲ, ಆ ರಕ್ಷಣೆ ನನಗೆ ಬೇಕನ್ನುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಯಾರು ಕಣ್ ತೆಗೆದು ನೋಡ್ಬೇಡಿ, ದಯವಿಟ್ಟು ನಿಮಗೆ ಭಿನ್ನ ಮಾಡ್ಕೊಳ್ತೇನೆ. ಯಾರು ಅಕ್ಕಪಕ್ಕ ನೋಡಬೇಡ್ರಿ. ಇಲ್ಲಿವರೆಗೂ ಆ ರಕ್ಷಣೆ ಅನುಭವಿಸ್ಲಿಕ್ಕೆ ಆಗಲಿಲ್ಲ, ಇಲ್ಲಿವರೆಗೂ ಆ ಕಾನ್ಫಿಡೆನ್ಸ್ ನನಗಿರಲಿಲ್ಲ. ಇವತ್ತು ದೇವ್ರ ವಾಕ್ಯ ಕೇಳಿಸ್ಕೊಳ್ಳುವಾಗ ಆ ಧೈರ್ಯ, ಆ ಕಾನ್ಫಿಡೆನ್ಸ್, ಹೌದು ನನಗೆ ರಕ್ಷಣೆ ಆಗಿದೆ, ಹೌದು ನಾನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ, ಹೌದು ನನಗೆ ದೇವರ ವಾಕ್ಯದಿರುವುದೆಲ್ಲ ಸತ್ಯ ಅನ್ನುವಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ. ಸ್ವಾಮಿ, ಈ ಮಕ್ಕಳ ಜೀವಿತದಲ್ಲಿ ಇವತ್ತು ನಿನ್ನ ಪ್ರವೇಶವಾಗಲಿ. ನಜರೇತಿನ ಯೇಸು ನಾಮದಲ್ಲಿ ನಿನ್ನ ಅಭಿಷೇಕವನ್ನು ಬಿಡುಗಡೆ ಮಾಡ್ತೇನೆ. ಇಲ್ಲಿ ಹೊರಗಿರುವಂಥ ಸೈತಾನೆಲ್ಲ ಸುಳ್ಳುಗಳು ಮುರಿಯಲ್ಪಡಲಿ ಸ್ವಾಮಿ. ನೂತನ ಅಧ್ಯಾಯ ಪ್ರಾರಂಭವಾಗಲಪ್ಪ ದೇವರೇ. ಇನ್ನು ಮೇಲೆ ಜೀವಿಸೋರು ಇವರೆಲ್ಲ ಕ್ರಿಸ್ತನು ಇವರು ಒಳಗಡೆ ಜೀವಿಸಲಿಕ್ಕೆ ಪ್ರಾರಂಭ ಮಾಡಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಶಿಲುಬೆ ಶಕ್ತಿ, ನಿನ್ನ ಕೃಪೆ ಈ ಮಕ್ಕಳನ್ನ ಆವರಿಸಿಕೊಳ್ಳಿ. ಇವತ್ತಿನಿಂದ ನಿನ್ನ ಮಹಿಮೆಯನ್ನು, ನಿನ್ನ ಬಲವನ್ನು ಅನುಭವಿಸುವಂತೆ ನಿನ್ನ ಶುಭ ಕೃಪೆ ಅವ್ರ ಮೇಲೆ ಬಿಡುಗಡೆ ಆಗಲಿ. ಯೇಸು ನಾಮದಲ್ಲಿ ಈ ಮಕ್ಕಳನ್ನ ಆಶೀರ್ವಾದ ಮಾಡ್ತೇನಪ್ಪ. ಕರ್ತನೆ, ತಿರುಗೊಂದಾವರ್ತಿ ತಲೆ ಬರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಇನ್ನು 2 ದಿನಗಳ ಕಾಲ ನಿನ್ನ ವಾಕ್ಯದ ಪ್ರಕಟಣೆಗಳು, ನಿನ್ನ ವಾಕ್ಯದ ರಹಸ್ಯಗಳು, ನಿನ್ನ ವಾಕ್ಯದ ಉದ್ದೇಶಗಳು ನಮಗೆ ಪ್ರಕಟಿಸಲ್ಪಡಲಿ. ದೇವರ ಆತ್ಮನೇ, ನಾವು ನಿನಗೆ ಒಳಗಾಗ್ತೇವಪ್ಪ. ಕರ್ತನೆ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಎಲ್ಲವೂ ಪಕ್ಕಕ್ಕಿಡ್ತೇವೆ ಸ್ವಾಮಿ. ಎಲ್ಲದರ ಮೂಲಕ ನೀನು ಮಹಿಮೆ ಹೊಂದು. ಕರ್ತ, ತಿರುಗೊಂದಾವರ್ತಿ ಇವತ್ತಿನ ಧ್ಯಾನಕ್ಕಾಗಿ ಸ್ತೋತ್ರ, ಇವತ್ತು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನಿನ್ನ ರಾಜ್ಯಕ್ಕೆ ನಿನ್ನ ಮಕ್ಕಳು ಬಂದಿದ್ದಾರಪ್ಪ, ಪರಲೋಕದಲ್ಲಿ ಸಂಭ್ರಮವಾಗಿದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಗುಂಟಾಗಲಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇವೆ, ಪರಲೋಕದ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.